ಒಂದು ನಿಮಿಷ ನಮ್ಮ ಮನಸ್ಸುಗಳನ್ನು ನಿರ್ಮಲ ಮಾಡಿಕೊಂಡು ನಮ್ಮ ಗಮನವೆಲ್ಲ ಕೂಡ ದೇವರ ಕಡೆಗೆ ತಿರುಗಿಸಿ ಹೇಳಿ, ಅಪ್ಪ ನಿನ್ನ ಸಾನ್ನಿಧ್ಯದಲ್ಲಿ ನಾನು ಕುಳಿತಿದ್ದೇನೆ, ನನ್ನೊಟ್ಟಿಗೆ ನೀನು ಮಾತನಾಡು ಎಂಬುದಾಗಿ ಕೇಳೋಣ. ನಮ್ಮ ಹೃದಯವನ್ನು ತೆರೆದಿಡೋಣ, ನಮ್ಮ ಮನಸ್ಸನ್ನು ತೆರೆದಿಡೋಣ. ಸರ್ವಶಕ್ತನಾದ ನಮ್ಮ ಪರಲೋಕದ ದೇವರೇ, ಈ ಮುಂಜಾನೆ ವೇಳೆಯಲ್ಲಿ ನಮ್ಮ ಮಧ್ಯದಲ್ಲಿ ಇರುವ ವಿಶೇಷವಾದ ನಿನ್ನ ಪ್ರಸನ್ನತೆಗೋಸ್ಕರ ಸ್ತೋತ್ರ. ಕರ್ತನೇ, ನಮ್ಮೆಲ್ಲರನ್ನು ಕೂಡ ನೀನು ಶಾಶ್ವತವಾದ ಪ್ರೀತಿಯಿಂದ ಪ್ರೀತಿಸಿದ್ದೀಯಾ. ನಿನ್ನ ಮಕ್ಕಳಾಗಿ ನಮ್ಮನ್ನು ಮಾಡಿಕೊಂಡಿದ್ದೀಯಾ. ಪರಲೋಕಗಳ ತಂದೆಯನ್ನು ಕರ್ತನೆ, ತಂದೆ ಎಂಬ ಕರೆಯುವ ಭಾಗ್ಯವನ್ನು, ಅಪ್ಪ ಎಂಬ ಕರೆಯುವ ಭಾಗ್ಯವನ್ನು ನಮಗೆ ಕೊಟ್ಟಿದ್ದೀಯಾ. ಈ ಲೋಕದಲ್ಲಿ ಈ ಆಶೀರ್ವಾದಕ್ಕಿಂತ ಮಿಗಿಲಾದ ಆಶೀರ್ವಾದ ಇನ್ನೊಂದು ಇಲ್ಲ ಕರ್ತನೆ. ಭೂ ಪರಲೋಕಗಳನ್ನು ಉಂಟು ಮಾಡಿದ ದೇವರನ್ನು ಅಪ್ಪ ಎಂಬ ಕರೆಯುವಂಥ ಭಾಗ್ಯ ಕರ್ತನೆ, ನಿನ್ನ ವಾಕ್ಯವನ್ನು ನಮಗೆ ಕೊಟ್ಟಿದ್ದೀಯಾ. ನಮ್ಮೊಟ್ಟಿಗೆ ಮಾತಾಡೋದಕ್ಕೋಸ್ಕರ ನಿನ್ನ ಮಾತಿನಲ್ಲಿ ಜೀವವಿದೆ. ಅದು ಕೇವಲ ಕಥೆಗಳಲ್ಲ, ಘಟನೆಗಳಲ್ಲ, ಅದರ ಜೀವವಿದೆ. ನಿನ್ನ ವಾಕ್ಯದ ಮುಖಾಂತರ ನಮ್ಮೊಟ್ಟಿಗೆ ನೀನು ಮಾತನಾಡು, ನಮ್ಮನ್ನು ನಡೆಸು. ಪವಿತ್ರಾತ್ಮನೇ, ಈ ಸಮಯದ ಮೇಲೆ ಸಂಪೂರ್ಣವಾದ ಆಳ್ವಿಕೆಯನ್ನು ನೀನು ಮಾಡು. ಯೇಸುವೆ, ನೀನು ಮಹಿಮೆ ಹೊಂದು. ಎಲ್ಲ ಸ್ತುತಿ ಘನ ಮಹಿಮೆಯನ್ನು ಕರ್ತನೆ ನಿಮ್ಮೊಬ್ಬರಿಗೇನೆ ಸಲ್ಲಿಸ್ತೇವೆ. ಯೇಸುವಿನ ಉನ್ನತವಾದ ನಾಮದಲ್ಲಿ ನಾವು ಪ್ರಾರ್ಥಿಸ್ತೇವೆ ತಂದೆಯೇ, ಆಮೆನ್. ಹಲ್ಲೆಲೂಯಾ. ಈ ವರ್ಷದ ಪ್ರಾರಂಭದಲ್ಲಿ ನಾನು ಒಂದು ವಾಗ್ದಾನದ ಮಾತಾಗಿ, ಪ್ರವಾದನೆ ಮಾತಾಗಿ ನಾನು ಹೇಳಿದ್ದೆ, ನಿಮಗೆಲ್ಲ ನೆನಪಿದೆ ಎಂಬುದಾಗಿ ನಾನು ಅಂದ್ಕೊಳ್ತೇನೆ. ಅದೇನೆಂದರೆ, ಈ ವರ್ಷದಲ್ಲಿ ದೇವರು ವಿಶೇಷವಾದ ಕಾರ್ಯಗಳನ್ನು ನಮ್ಮ ಜೀವನದಲ್ಲಿ ಮಾಡ್ತಾರೆ ಎಂಬುದಾಗಿ. ಆ ಕಾರ್ಯಗಳು ಯಾವ ರೀತಿ ಅಂದರೆ, ಎಂದಿಗೂ ಕೂಡ ಕಾಣದಂಥ ಕಾರ್ಯಗಳನ್ನು. ಯೇಸು ಸ್ವಾಮಿ ನತನಹಳ್ಳಿಗೆ ಹೇಳಿದ ಮಾತು ನೆನಪಿದೆಯಾ? ಯು ಶಾಲ್ ಸಿ ಗ್ರೇಟರ್ ಥಿಂಗ್ಸ್ ದ್ಯಾನ್ ದೀಸ್. ನನ್ನ ಒಂದು ಉತ್ತೇಜನ ಅಂದರೆ, ಪ್ರತಿದಿನದ ಬಗ್ಗೆ ಪ್ರಾರ್ಥನೆ ಮಾಡಿ. ಏನು ಕೇಳಿಬಿಟ್ಟೆ ಅಂದರೆ ಆಗುತ್ತೆ ಅಂದರೆ ಆಗಲ್ಲ. ಪ್ರತಿದಿನ ಎದ್ದೊಳ್ಬಿಟ್ಟು ಹೇಳಿ, ದೇವರೇ, ಈ ವರ್ಷದಲ್ಲಿ ನನಗೋಸ್ಕರ ಇಟ್ಟಿರುವ ನಿನ್ನ ವಿಶೇಷ ಆಶೀರ್ವಾದಗಳಿಗೋಸ್ಕರ ಸ್ತೋತ್ರ, ಅವು ಬರ್ತಾವೆ ಎಂಬುದಾಗಿ ನಾನು ನಂಬ್ತೇನೆ ಎಂಬುದಾಗಿ ನಂಬಿಕೆಯ ಅರಿಕೆಯನ್ನು ನೀವು ಮಾಡಿ. ಹಲ್ಲೆಲೂಯಾ. ಎದ್ದ ತಕ್ಷಣ ದೇವರ ವಾಗ್ದಾನಗಳನ್ನು ಮಾತನಾಡಿ. ಆಮೇನ್. ಎರಡನೇದು, ತೆರೆದ ಪರಲೋಕದ ಅನುಭವವನ್ನು ದೇವರು ನಮಗೆ ನೀಡ್ತಾರೆ ಅಂತೆ ನಾನು ಹೇಳಿದ್ದೆ. ಕೆಲವು ಅನುಭವಗಳ ಮುಖಾಂತರ ಮಾತನಾಡಿದ್ದೆ. ಕಳೆದ ವಾರ ಯೇಸು ಸ್ವಾಮಿಯ ಅನುಭವ ಬಗ್ಗೆ ಮಾತನಾಡಿದೆ. ಅದಕ್ಕಿಂತ ಮುಂಚೆ ಯಾಕೋಬನ ಅನುಭವ, ನತನಹೇಲನ ಅನುಭವ ಬಗ್ಗೆ ನಾನು ಮಾತನಾಡಿದ್ದೆ. ಈ ತೆರೆದ ಪರಲೋಕ ಅನುಭವ ಅಂದರೆ ಏನು? ಏನೋ ಆಕಾಶದ ಕಡೆ ನೋಡಬೇಕಾಗಿಲ್ಲ, ಆಕಾಶ ತೆರೆಯಲ್ಪಡುತ್ತೆ ಅಂತ ಯಾರು ಕಾಯಬೇಡಿ. ಪಾಸ್ಟ್ ಹೇಳಿದ್ರು, ಪರಲೋಕ ತೆರೆಯಲ್ಪಡುತ್ತೆ, ಆಕಾಶ ತೆರೆಯುತ್ತೆ ಎಂಬುದಾಗಿ. ನೀವು ಮನೆ ಮಾಡಿ ಮೇಲೆ ಹೋಗ್ಬಿಟ್ಟು ಆಕಾಶ ತೆರೆಯೋದಕ್ಕೋಸ್ಕರ ವೆಯ್ಟ್ ಮಾಡಬೇಡಿ. ಪರಲೋಕ ತೆರೆಯುವ ಅನುಭವ ಅಂದರೆ ಇಟ್ಸ್ ಎ ದೇವ್ ನಮ್ಮನ್ನು ಬೇರೆ ರೆಲ್ಮ್ಗೆ, ಬೇರೆ ಡೈಮೆನ್ಷನ್ಗೆ ಕರ್ಕೊಂಡು ಹೋಗುವಂಥ ಅನುಭವ. ಫಾರ್ ದ ಮ್ಯಾಟರ್ ಆಫ್ ಫ್ಯಾಕ್ಟ್, ಪರಲೋಕ ಎಲ್ಲಿದೆ ಅಂದ್ಕೊಳ್ತಾ, ಪರಲೋಕ ಅಂದರೆ ಆಕಾಶ ಎಲ್ಲ ದಾಟಿ ಹೋದರೆ ಮೇಲಿದೆ ಅಂತ. ನರಕ ಎಲ್ಲಿದೆ ಅಂದರೆ ಎಲ್ಲೋ ಭೂಮಿಯ ಆಳ ಆಗಿದ್ರೆ ಅಲ್ಲಿ ಸಿಗುತ್ತೆ ಅಂತ. ಹೌದಾ? ನಿಜನಾ ಅದು? ನೋ. ನನಗೆ ಒಂದಿನ ನೀವು ಶಾಕ್ ಆಗ್ಬಿಡ್ತೀರ. ಪರಲೋಕ ಅಂದರೆ ಯಾವ ದೇವ್ರು ಈ ರೆಲ್ಮ್ನೇ ಇಲ್ಲೇ ಓಪನ್ ಮಾಡಿ ಇಲ್ಲೇ ಪರಲೋಕ ಇದೆ ಅಂತ ತೋರಿಸ್ಬಿಟ್ರೆ ಜನಕ್ಕೆ ನಿಮಗೆ ಅದು ಶಾಕ್ ಆಗುತ್ತಾ ಗೊತ್ತಿಲ್ಲ. ಇಟ್ಸ್ ಎ ಡಿಫ್ರೆಂಟ್ ರೆಲ್ಮ್. ಇಟ್ಸ್ ನಾಟ್ ಎ ಫಿಸಿಕಲ್ ಪ್ಲೇಸ್, ಇಟ್ಸ್ ಎ ಡಿಫ್ರೆಂಟ್ ರೆಲ್ಮ್. ಆ ಒಂದು ತೆರೆದ ಪರಲೋಕದ ಅನುಭವ ನಡೆಯೋದಂದರೆ ನಾವು ದೇವರ ಪ್ರಸನ್ನತೆಯ ಗ್ರಹಿಸುವಿಕೆಯಲ್ಲಿ ನಡೆಯುವಂಥದ್ದು, ದೇವರ ಹಸ್ತ ನಮ್ಮ ಮೇಲೆ ಇರುವುದನ್ನು ಅನುಭವಿಸುವಂಥದ್ದು, ದೇವರ ಅಭಿಷೇಕ ನಮ್ಮ ಮೇಲೆ ಇರುವಂಥದ್ದನ್ನು ಅನುಭವಿಸುವಂಥದ್ದು, ದೇವರು ನಮ್ಮೊಳಗೆ ಕಾರ್ಯ ಮಾಡೋದನ್ನು ನೋಡುವಂಥದ್ದು, ಅದು ದೇವರ ಪ್ರಕಟಣೆಗಳನ್ನು ಹೊಂದಿಕೊಳ್ಳುವಂಥದ್ದು, ದೇವರ ದರ್ಶನಗಳನ್ನು ಹೊಂದುವಂಥದ್ದು. ಅದು ತೆರೆದ ಪರಲೋಕದ ಅನುಭವದಲ್ಲಿ ನಡೆಯುವಂಥದ್ದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರತಿಯೊಬ್ಬರು ಕೂಡ ಹೊಂದ್ಕೊಳ್ಬೇಕು, ಯಾರು ಕೂಡ ಇದನ್ನು ಮಿಸ್ ಮಾಡ್ಕೋಬಾರ್ದು. ನಾವು ಬಯಸಬೇಕು, ಪ್ರಾರ್ಥನೆ ಮಾಡಬೇಕು, ಕೇಳಬೇಕು. ಆಗ ದೇವರು ಯಾರನ್ನು ಕೂಡ ಅಲ್ಲಗೆಳದೆ ಕೇಳುವ ಪ್ರತಿಯೊಬ್ಬರಿಗೂ ಕೂಡ ಅದನ್ನು ದಯಪಾಲಿಸುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನ ಪಕ್ಷಪಾತನಾದ ದೇವರಲ್ಲ. ಕೆಲವರು ಕೊಟ್ಟು ಕೆಲವರು ಕೊಡದೇ ಇರೋಕ್ಕೆ, ಅದನ್ನ ಎಲ್ಲರನ್ನು ಕೂಡ ಸಮಾನವಾಗಿ ನೋಡುವಂಥ ದೇವರು. ಕೇಳುವವರೆಲ್ಲರೂ ಕೂಡ, ಆತನ ಬಯಸುವರೆಲ್ಲರಿಗೂ ಕೂಡ ಆತನ ದೊರಕುವಂಥ ದೇವರು, ಆಶೀರ್ವಿಸುವಂಥ ದೇವರಾಗಿದ್ದಾನೆ. ಎಲ್ಲರೂ ಜೋರಾಗಿ ಚಪ್ಪಾಳೆ ತರುತ್ತಾ ದೇವರ ನಾಮವನ್ನು ನಾವು ಮಹಿಮೆಪಡಿಸುವಂಥರಾಗೋಣ. ಆಮೇಲೆ ಇವತ್ತು ಇನ್ನೊಬ್ಬ ವ್ಯಕ್ತಿಯ ಅನುಭವವನ್ನು ನಾನು ನೋಡೋಕ್ಕೆ ಬಯಸ್ತೇನೆ. ಆತನ ಹೆಸರು ಹೆಜ್ಕೇಲ ಎಂಬುದಾಗಿ. ಎಜ್ಕಿಯಲ್, ಹಳೆ ಒಡಂಬಡಿಕೆ ಒಬ್ಬ ಪ್ರವಾದಿ. ಆತನ ಜೀವನದಲ್ಲೂ ಕೂಡ ತೆರೆದ ಅನುಭವವನ್ನು ಅನುಭವಿಸ್ತಾ, ಈ ಒಂದು ತೆರೆದ ಪರಲೋಕದ ಅನುಭವಗಳನ್ನು ಅನುಭವಿಸಿದಂಥ ಜನರ ಜೀವಿತಗಳನ್ನು ನೋಡುವಾಗ ಅದು ಅರ್ಥ ಮಾಡ್ಕೊಳ್ಬೇಕು ಯಾವ ರೀತಿ ಇರುತ್ತೆ ಅದು ಎಂಬುದಾಗಿ. ಆವಾಗ ನಾವು ಏನು ಎಕ್ಸ್ಪೆಕ್ಟ್ ಮಾಡಬೇಕೆಂಬುದಾಗಿ ನಮಗೆ ಗೊತ್ತಾಗುತ್ತೆ.
ಆಮೇಲೆ ಹೇಜಿಕೇಲಿನ ಅನುಭವವನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ಹೇಜಿಕೇಲ 1ನೇ ಅಧ್ಯಾಯ 1ರಿಂದ 3 ವಚನಗಳು. ಎಲ್ಲರೂ ಕೂಡ ನಿಮ್ಮ ಸತ್ಯವೇದಗಳನ್ನು ತಿರುಗಿಸಲಿಗೆ ಇಲ್ಲಾಂದ್ರೆ ಸ್ಕ್ರೀನ್ ಮೇಲಿದೆ, ಎಲ್ಲರೂ ಕೂಡ ಅದನ್ನು ಗಮನಿಸಬೇಕಾಗಿ ನಾನು ಕೇಳ್ಕೊಳ್ಳುವಾತನಾಗಿದ್ದೇನೆ. ಕೇಬಾರ್ ನದಿಯ ಹತ್ತಿರ ಸೆರೆಯಾಗಿ ವಾಸಿಸುತ್ತಿದ್ದ ಯಹೂದ್ಯರ ಮಧ್ಯದಲ್ಲಿ ನಾನು ವಾಸಿಸುತ್ತಿದ್ದಾಗ 30ನೆಯ ವರ್ಷದ 4ನೆಯ ತಿಂಗಳಿನ 5ನೆಯ ದಿನದಲ್ಲಿ ಆಕಾಶವು ತೆರೆಯಲ್ಪಟ್ಟಿತ್ತು. ಎಲ್ಲರೂ ಕೂಡ ಹೇಳಿ, ಆಕಾಶವು ತೆರೆಯಲ್ಪಟ್ಟಿತು. ನಾನು ದೇವ ದರ್ಶನಗಳನ್ನು ಕಂಡೆನು. ಅರಸನಾದ ಯೆಹೋಯಾಕೀನನು ಸೆರೆಯಾದ 5ನೆಯ ವರ್ಷದ 4ನೆಯ ತಿಂಗಳಿನ 5ನೆಯ ದಿನದಲ್ಲಿ ಯೆಹೋವನ ವಾಕ್ಯವು ಕಸ್ದೀಯ ದೇಶದೊಳಗೆ ಕೇಬಾರ್ ನದಿಯ ಹತ್ತಿರ ಬೂಜಿಯ ಮಗನು ಯಾಜಕನೂ ಆದ ಹೇಜಿಕೇಲನಿಗೆ ಸ್ಪಷ್ಟವಾಗಿ ಕೇಳಿಸಿತು. ಅಲ್ಲಿ ಯೆಹೋವನ ಹಸ್ತಸ್ಪರ್ಶದಿಂದ ಅವನು ಪರವಶನಾದನು. ನನ್ನ ಒಂದು ಬಯಕೆ ಅಧ್ಯಾಯ ಪೂರ್ತಿ ಓದಬೇಕಂತ, ಅದಕ್ಕೆ ಓದೋಕ್ಕಷ್ಟು ಸಮಯ ಇಲ್ಲ. ಅದು ಓದೋಕ್ಕೆ ಕೂಡ ಕಾಣೋದು ಭಾಳ ಕಷ್ಟ ನನಗೆ. ಎಲ್ಲ ನೀವು ಹೋಗಿ ನಿಮ್ಮ ಮನೆಗಳಲ್ಲಿ ಹೇಜಿಕೇಲನ 1ನೇ ಅಧ್ಯಾಯನ ಪೂರ್ತಿಯಾಗಿ ಓದಬೇಕಂತ ಕೇಳ್ಕೊಳ್ತೇನೆ. ಓದ್ತೀರಾ? ಓಕೆ, ಎಸ್. ಸೊ ಇಲ್ಲಿ ನಾವು ಹೇಜಿಕೇಲನ ಅನುಭವ ನೋಡ್ತಾ ಇದ್ದೇವೆ. ಹೇಜಿಕೇಲನ ವಯಸ್ಸು ಎಷ್ಟಿದೆ ಆತನಿಗೆ? ಅಲ್ಲಿ ಈ ದೈವ ದರ್ಶನ ಕಂಡಾಗ 30 ವರ್ಷ. ಯೇಸು ಸ್ವಾಮಿಗೆ ಎಷ್ಟು ವರ್ಷ ಇರಬೇಕಂದ್ರೆ ಆ ತೆರೆದ ಪರಲೋಕದ ಅನುಭವ ಉಂಟಾಯಿತು? 30 ವರ್ಷ. ಕಳೆದ ವಾರ ನಾವು ನೋಡಿದ್ವಿ. ಈ 30 ವರ್ಷ ವಯಸ್ಸಿಗೆ ಸತ್ಯವೇದದಲ್ಲಿ ತನ್ನದೇ ಆದಂಥ ವಿಶೇಷತೆ ಇದೆ. ಹಳೆಯ ಒಡಂಬಡಿಕೆಯಲ್ಲಿ ಲೇವಿಯರು ಕೂಡ ದೇವ ದರ್ಶನದ ಗುಡಾರ ಕೆಲಸಗಳಲ್ಲಿ 30ನೇ ವರ್ಷದಲ್ಲಿ ಯಾಜಕರಾಗಿ ಅವರು ಪ್ರತಿಷ್ಠೆ ಮಾಡಲ್ಪಡಲಾಗ್ತಾ ಇತ್ತು. ಸೊ ಹೇಜಿಕೇಲ್ ಕೂಡ 30ನೇ ವರ್ಷದಲ್ಲಿದ್ದಾಗ ಆತನಿಗೆ ಈ ಅನುಭವ ಉಂಟಾಗ್ತಾ ಇದೆ. ಹೇಜಿಕೇಲನು ಈ ಪರಲೋಕ ತೆರೆದ ಅನುಭವ, ಅಲ್ಲಿ ಆಕಾಶ ತೆರೆಯಲ್ಪಟ್ಟಿದೆ ಅಂತ ಹೇಳ್ತಾ ಇದ್ದಾರೆ, ನಾನು ಪರಲೋಕ ಅನ್ನೋ ಪದ ಉಪಯೋಗಿಸ್ತಾ ಇದ್ದೀನಿ, ಎರಡು ಒಂದೇ. ಓಕೆ, ಈ ಪರಲೋಕ ತೆರೆಯಲ್ಪಟ್ಟ ಅನುಭವನ ಹೊಂದ್ಕೊಂಡಾಗ ಅದಕ್ಕೆ ಎಷ್ಟು ವರ್ಷ ವಯಸ್ಸು? 30. ಅದನ್ನು ಗಮನಿಸಿ. ಆಗ ಹೇಜಿಕೇಲ್ ಎಲ್ಲಿದ್ದಾನೆ? ಈ ದೈವ ದರ್ಶನ ಉಂಟಾದಾಗ ಆರಾಮಾಗಿ ತನ್ನ ಮನೆಯಲ್ಲಿ AC ರೂಮ್ಗಳಲ್ಲಿ ಒಂದೇ TV ಹಾಕ್ಕೊಂಡು ಒಂದು ಕಡೆ ಬಿಸಿ ಬಿಸಿ ಕಾಫಿ ಇಟ್ಕೊಂಡು ಆಗ ಉಂಟಾಯ್ತಾ ಇದು? ಯಾವ ಉಂಟಾಯ್ತು ಈ ದರ್ಶನ ಅವರಿಗೆ? ಬ್ಯಾಬಿಲೋನ್, ಕಸ್ದೀಯ ದೇಶ, ಕ್ಯಾಲ್ಡಿಯನ್ಸ್ ಅಥವಾ ಬ್ಯಾಬಿಲೋನ್ ಅಂತ, ಬ್ಯಾಬಿಲೋನ್ ದೇಶದಲ್ಲಿ ಅವ್ರು ಬಂದು ಆ ದಿನಗಳಲ್ಲಿ 1597 ಕ್ರಿಸ್ತ ಪೂರ್ವ ಇಸವಿಯಲ್ಲಿ ಬಾಬಿಲೋನ್ ಸಾಮ್ರಾಜ್ಯ ಈ ಲೋಕವನ್ನು ಆಳ್ತಾ ಇತ್ತು. ಒಂದು ಕಾಲದಲ್ಲಿ ಐಗುಪ್ತ ಸಾಮ್ರಾಜ್ಯ ಆಳ್ತಾ ಇತ್ತು, ಅದಾದಮೇಲೆ ಅಸಿರಿಯಾ ಸಾಮ್ರಾಜ್ಯವು ಆಳ್ತಾ ಇತ್ತು, ಅದಾದ ಮೇಲೆ ಈಗ ಬಾಬಿಲೋನ್ ಸಾಮ್ರಾಜ್ಯವು ಈ ಭೂಮಿಯನ್ನು ಆಳ್ತಾ ಇದೆ. ಅದರ ಅರಸನು ನೆಬೂಕದ್ನೆಚ್ಚರನಾಗಿದ್ದ. 597ನೇ ಕ್ರಿಸ್ತ ಪೂರ್ವ ಇಸವಿಯಲ್ಲಿ 597 BCಯಲ್ಲಿ ಆತನು ಬಂದು ಇಸ್ರಾಯೇಲ್ ದೇಶವನ್ನು ನಾಶ ಮಾಡಿ ಅಲ್ಲಿರತಕ್ಕಂಥ ಸಾವಿರಾರು ಜನರನ್ನು ತಗೊಂಡೋಗಿ ಅವ್ರ ದೇಶದಲ್ಲಿ ಸೆರೆಯಲ್ಲಿಟ್ಟಿದ್ದಾನೆ. ಅದು ಎಂಥ ಅನುಭವ ಇರುತ್ತೆ ನೋಡಿ. ಆತನು ತನ್ನ ಮನೆಯನ್ನು ಕಳ್ಕೊಂಡಿದ್ದಾನೆ, ಜನರನ್ನು ಕಳ್ಕೊಂಡಿದ್ದಾನೆ, ಆಸ್ತಿ ಪಾಸ್ತಿಯನ್ನು ಕಳ್ಕೊಂಡಿದ್ದಾನೆ. ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ, ಎಲ್ಲಿಯವರೆಗೆ ಈ ರೀತಿಯಾಗಿ ನಾನು ಇರಬೇಕಂತ ಗೊತ್ತಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಹೇಜಿಕೇಲನಿದ್ದಾನೆ. ಅಂಥ ಪರಿಸ್ಥಿತಿಯಲ್ಲಿ ಆತನಿಗೆ ಏನಾಗ್ತಾ ಇದೆ? ಪರಲೋಕವು ತೆರೆಯಲ್ಪಡ್ತಾ ಇದೆ. ಇನ್ನೊಂದು ವಿಷಯ ನಾವು ಗಮನಿಸಬೇಕಾಗಿತ್ತು. ಏನು ಗೊತ್ತಾ? ಅದು ಹೇಜಿಕೇಲನ್ ಯಾರಾಗಿದ್ದ? ಯಾಜಕನಾಗಿದ್ದ. ಹಿ ವಾಸ್ ಎ ಪ್ರೀಸ್ಟ್. ಆತನ ತಂದೆ ಕೂಡ ಯಾರಾಗಿದ್ರು? ಈಸ್ ಎ ಪ್ರೀಸ್ಟ್. ನಾವೆಲ್ಲ ಕೂಡ ಅರ್ಥ ಮಾಡ್ಕೊಳ್ಳಿ, ಈಗ ಕೇಳಿಸ್ಕೊಳ್ಳಿ. ಆತನು ಹುಟ್ಟಿದಾಗಿಂದ ಕೂಡ ಆತನ ಗೊತ್ತು ಮುಂದೆ ಏನಾಗಬೇಕು ಎಂಬುದಾಗಿ. ಯಾಜಕರ ಮಕ್ಕಳೆಲ್ಲ ಆ ದಿನಗಳಲ್ಲಿ ಏನಾಗ್ತಾ ಇದ್ರು? ಯಾಜಕರಾಗ್ತಾ ಇದ್ರು. ದೇವರು ಅವರನ್ನು ಪ್ರತಿಷ್ಠೆ ಮಾಡಿದರು. ಈ ಜನಾಂಗವು, ಲೇವಿಯರು, ಯಾಜಕರು ದೇವಾಲಯದಲ್ಲಿ ಕೆಲಸ ಮಾಡಬೇಕೆಂಬುದಾಗಿ. ಸೊ 30ನೇ ವರ್ಷ ಅನ್ನೋದು ಆ ಒಂದು ಸೇವೆಗೆ ಇಳಿಯುವಂಥ ಸಮಯ. ದಟ್ಸ್ ದ ಟೈಮ್ ಆಫ್ ಹಿಸ್ ಗ್ರ್ಯಾಜುಯೇಷನ್. ದಟ್ಸ್ ದ ಟೈಮ್ ಆಫ್ ಹಿಸ್ ಅನಾಯಿಂಟಿಂಗ್ ಟು ಬಿ ಎ ಪ್ರೀಸ್ಟ್. ಆತ 30ನೇ ವರ್ಷದ ವಯಸ್ಸಿನಲ್ಲಿ ಆತನ ಜೀವಿತವೆಲ್ಲ ಕೂಡ 30 ವರ್ಷ ಆಗೋರು ಕೂಡ ಆತ ಏನಾಗೋದಕ್ಕೋಸ್ಕರ ಸಿದ್ಧ ಆಗ್ತಾ ಇದ್ದಾನೆ? ಯಾಜಕನಾಗೋದಕ್ಕೋಸ್ಕರ. ಅದು ಬಹಳ ಉನ್ನತವಾದ ಸ್ಥಾನ, ಗೌರವವಾದ ಸ್ಥಾನ, ಮಾನವೀಯವಾದಂಥ ಸ್ಥಾನ. ಆ ಸ್ಥಾನಕ್ಕೋಸ್ಕರ ತನ್ನನ್ನೇ ಸಿದ್ಧಪಡಿಸ್ಕೊಳ್ತಾ ಇದ್ದಾನೆ. ಆತನಿಗೆ ಇನ್ನೇನು 30 ವರ್ಷ ಬಂತು. ಆತನಲ್ಲಿ ನನಗೆ 30ನೇ ಬರ್ಡೇ ಆದಾಗ, ನಿಮ್ಮ ಬರ್ಡೇ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಿರೋ ಗೊತ್ತಿಲ್ಲ, ಓಕೆ, ಆದರೆ 30ನೇ ಬರ್ಡೇ ಬಂದಾಗ ಅದನ್ನು ಎಕ್ಸ್ಪೆಕ್ಟ್ ಮಾಡಿದ್ದು ಒಂದೇ, ಏನಂದರೆ ಈ ವರ್ಷದಲ್ಲಿ ನಾನು ಯಾಜಕನಾಗಿ ದೇವಾಲಯದಲ್ಲಿ ದೇವರ ಸೇವೆ ಮಾಡುತ್ತೇನೆ ಎಂಬುದಾಗಿ. ಅದು ಆತನ ಕನಸು, ಆತನ ಒಂದು ದರ್ಶನ, ಆತನ ಒಂದು ಧ್ಯೇಯ ಆಗಿತ್ತು. 30 ವರ್ಷ ವಯಸ್ಸು ಬಂದಾಗ ಏನಾಯ್ತಲ್ಲಿ?
ಆಲ್ ಹಿಸ್ ಹೋಪ್ಸ್ ಆ್ಯಂಡ್ ಡ್ರೀಮ್ಸ್ ಕ್ರ್ಯಾಶ್ಡ್. ಆತನ ದೇವಾಲಯದಲ್ಲಿ ಕೆಲಸ ಮಾಡುವ ಬದಲಾಗಿ, ದೇವಾಲಯದಲ್ಲಿ ಸೇವೆ ಮಾಡೋದಕ್ಕೋಸ್ಕರ ಪ್ರತಿಷ್ಠೆ ಮಾಡುವುದರ ಬದಲಾಗಿ ಆತನು ಅಕಸ್ಮಾತ್ತಾಗಿ ಬಾಬಿಲೋನ್ ದೇಶಕ್ಕೆ ಬಂದು ಆತ ಹಿಡ್ಕೊಂಡೋಗಿ ಆತನ ದೇಶದಲ್ಲಿ ಸೆರೆಯಾಗಿಟ್ಟಿದ್ದಾರೆ. ಸೆರೆಯಲ್ಲಿರುವುದು ಒಳ್ಳೆಯ ಅನುಭವ ಅಲ್ಲ. ತಿಳಿದಿರತಕ್ಕಂಥ ಜನ, ತಿಳಿದಿರತಕ್ಕಂಥ ಭಾಷೆ, ತಿಳಿದಿರತಕ್ಕಂಥ ಸಂಸ್ಕೃತಿ ಏನು ಕೂಡ ಅರ್ಥ ಆಗದಿರತಕ್ಕಂಥ ಜೀವಿತದಲ್ಲಿ ಆತನಿದ್ದಾನೆ. ಅಲ್ಲಿವರೆಗೂ ಒಂದು ಯಾಜಕರ ಕುಟುಂಬವಾಗಿ ಒಳ್ಳೆಯ ಜೀವಿತವನ್ನು ಹೊಂದಿಕೊಂಡಂಥ ಮನುಷ್ಯತನಾಗಿದ್ದ. ಒಳ್ಳೆಯ ವಿದ್ಯಾಭ್ಯಾಸ, ಎಲ್ಲ ಒಳ್ಳೆಯ ಸೌಲಭ್ಯಗಳು ಎಲ್ಲವನ್ನು ಕೂಡ ಹೊಂದಿಕೊಂಡಂಥ ವ್ಯಕ್ತಿ. ಆದರೆ ಏನಾಗಿದ್ದಾನೆ? ಬೇರೆ ದೇಶದಲ್ಲಿ ಸೆರೆ ಆಗಿದ್ದಾನೆ. ಒಂದು ನಿರಾಶೆಯ ಸಮಯ. ಅದರ ಎಲ್ಲ ಕನಸುಗಳು ಕೂಡ ನುಚ್ಚಿ ಚೂರಾದಂಥ ಸಮಯ. ನಮ್ಮ ಜೀವನದಲ್ಲಿ ಕೂಡ ನಾವು ಯಾವುದು ನಿರಾಶೆ ಹೊಂದಿದ್ದೇವಾ? ಎಲ್ಲರೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಕಾರಣಗಳಿಗೋಸ್ಕರ ನಾವೆಲ್ಲರೂ ಕೂಡ ಇಲ್ಲಿ ಕುಳಿತಿರೋ ಪ್ರತಿಯೊಬ್ಬರು ಕೂಡ ನಿರಾಶೆ ಹೊಂದಿರ್ತೇವೆ. ನಾನು ಆ ಕಾಲೇಜ್ಗೆ ಹೋಗಿ ಸೇರ್ಕೋಬೇಕು ಎಂಬುದಾಗಿ ತುಂಬ ಕಷ್ಟಪಟ್ಟಿರ್ತೀರ. ಯಾವಾಗ ಕಾಲೇಜ್ ಸಿಗೋದಿಲ್ಲೋ ಸೀಟು, ನಿರಾಶೆ ಆಗ್ತೇವೆ. ಓದಾದಮೇಲೆ ಆ ಕಂಪ್ನಿಯಲ್ಲಿ ನಾವು ಕೆಲಸ ಸಿಗಬೇಕೆಂಬುದಾಗಿ ಭಾಳ ಕನಸಿನಿಂದ ಆಸೆಯಿಂದ ಕಷ್ಟಪಡ್ತಾ ಇರ್ತೀರ. ಅದು ಸಿಗದೇ ಇದ್ದಾಗ ನಿಮ್ಮ ಆಸೆ ನಿರಾಶೆ ಆಗುತ್ತೆ. ಮದುವೆ ಜೀವನದಲ್ಲಿ ಭಾಳ ಕನಸುಗಳಿಂದ, ಭಾಳ ಒಂದು ಎಕ್ಸ್ಪೆಕ್ಟೇಷನಿಂದ ಮದುವೆ ಆಗಿರ್ತೀರ. ಬಟ್ ನೀವು ಅಂದ್ಕೊಂಡಾಗ ಆಗದಿದ್ದಾಗ ಅದು ನಿರಾಶೆ ಉಂಟಾಗುತ್ತೆ. ನಮ್ಮ ಆರೋಗ್ಯ ಹಾಳಾದಾಗ ನಿರಾಶೆ ಉಂಟಾಗುತ್ತೆ. ನಮ್ಮ ಜೀವನದಲ್ಲಿ ಏನಾದರೂ ಕಳ್ಕೊಂಡೋಗ, ಸಂಬಂಧಗಳು ಕಳ್ಕೊಂಡಾಗ, ಕೆಲಸಗಳಲ್ಲಿ ನಷ್ಟಗಳಾದಾಗ, ವ್ಯಾಪಾರದಲ್ಲಿ ನಷ್ಟ ಉಂಟಾದಾಗ, ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಕಾರಣಗಳಿಗೋಸ್ಕರ ನಮ್ಮ ಜೀವನದಲ್ಲಿ ನಾವೆಲ್ಲರೂ ಕೂಡ ನಿರಾಶೆಯ ಅನುಭವಗಳನ್ನು ಅನುಭವಿಸ್ತೇವೆ. ಆ ನಿರಾಶೆಯ ಅನುಭವಗಳಿಗೆ ಯಾವ ರೀತಿ ನಾವು ಪ್ರತಿಕ್ರಿಯಿಸ್ತೇವೆ ನಾನು ನೋಡಬೇಕು. our disappointments can become God's appointment. ನಾವು ನಿರಾಶೆ ಹೊಂದಿರತಕ್ಕಂಥ ಸಮಯಗಳಲ್ಲಿ ದೇವರು ನಮ್ಮನ್ನು ಭೇಟಿ ಮಾಡುವಂಥ ಸಮಯ ಆಗೋದಕ್ಕೆ ಸಾಧ್ಯ. ಹಾಲೆಲೂಯಾ, ಹಾಲೆಲೂಯಾ. ಆದ್ದರಿಂದ ನಿಮ್ಮ ನಿರಾಶೆಯ ಪರಿಸ್ಥಿತಿಗಳನ್ನು ನಿರಾಶೆಯಾಗಿ ತೆಗೆದುಕೊಳ್ಳದೆ ಅಂಥ ಒಂದು ಸಮಯದಲ್ಲೂ ಕೂಡ ದೇವರನ್ನು ಭೇಟಿಯಾಗುವಂಥ ಸಮಯ ಎಂಬುದಾಗಿ ಎಜೆಕೇಲನ ಜೀವಿತದ ಮುಖಾಂತರ ನಾವು ಕಳೆದುಕೊಳ್ಳೋದಕ್ಕೆ ಸಾಧ್ಯ. ನಮ್ಮ ಪರಿಸ್ಥಿತಿ ಏನೇ ಆಗಿರಲಿ, ನಾವೇನೇ ಕಳ್ಕೊಂಡಿರ್ಬೋದು, ನಮ್ಮ ಒಂದು ಕಷ್ಟ ನಷ್ಟ ಕಣ್ಣೀರು ಏನೇ ಆಗಿರ್ಬೋದು, ಬಟ್ ಐ ವಾಂಟ್ ಯು ಟು ಹ್ಯಾವ್ ಹೋಪ್. ನಿಮ್ಮ ಕನಸುಗಳನ್ನು ನೀವು ಬಿಡೋ ಅವಶ್ಯಕತೆ ಇಲ್ಲ. ದೇವರು ಅಂಥ ಒಂದು ಪರಿಸ್ಥಿತಿಯಲ್ಲೂ ಕೂಡ ಕೆಲವೊಂದು ಸಮಯ ನಮ್ಮೆಲ್ಲ ಕೂಡ ಕಳ್ಕೊಂಡಿರ್ತಾರೆ ಅನಿಸ್ಬೋದು. ನಮ್ಮ ದರ್ಶನ, ನಮ್ಮ ಕನಸು, ನಮ್ಮ ನಿರೀಕ್ಷೆ, ನಾವು ಏನಾಗಬೇಕು ಅಂದ್ಕೊಂಡಿದ್ದವೋ ಎಲ್ಲ ಕೂಡ ನುಚ್ಚಿ ನೂರಾದಂಥ ಸಮಯ, ಕೆಲವೊಂದು ಕಾಲ ಆ ರೀತಿ ಅನಿಸ್ಬೋದು. ಆದರೆ ದೇವರು ನಮ್ಮ ಜೀವನದಲ್ಲಿ ಕಾರ್ಯ ಮಾಡುವಾಗ ನಾವೇನು ಅಂದ್ಕೊಂಡಿದ್ದೀವೋ ಅದಕ್ಕಿಂತ ಉನ್ನತವಾದ ಸ್ಥಾನಕ್ಕೆ ನಮ್ಮನ್ನು ತರಲು ಸಾಧ್ಯ. ಹಾಲೆಲೂಯಾ, ಹಾಲೆಲೂಯಾ. ಎಜೆಕೇಲನ ಆಸೆ ಏನಾಗಿತ್ತು? ಯಾಜಕನಾಗಬೇಕೆಂಬುದಾಗಿ. ಯಾಜಕನ ಕೆಲಸ ಏನಾಗಿತ್ತು? ಆ ಬಲಿಗಳನ್ನು ತೆಗೆದುಕೊಳ್ಳುವಂಥದ್ದು, ಕುರಿ ಮೇಕೆ ಕಡಿಯುವಂಥದ್ದು, ಆಹಾರ ಪದಾರ್ಥಗಳನ್ನು ಸಿದ್ಧ ಮಾಡುವಂಥದ್ದು, ದೇವಾಲಯನ ಶುದ್ಧವಾಗಿ ಇಡುವಂಥದ್ದು, ಅದು ಅದರ ಕೆಲಸ ಆಗಿರ್ಬೋದಾಗಿತ್ತು. ಬಟ್ ದೇವರು ಏನಾಗೋದಕ್ಕೆ ಎಜೆಕೇಲ ಕರೀತಾ ಇದ್ದಾರೆ ಅವಾಗ? ಟು ಬಿ ಎ ಪ್ರಾಫಿಟ್. ದೇವರು ಪ್ರವಾದಿಯಾಗಿ ಆಗಿರೋದಕ್ಕೆ ದೇವರು ಆತನ ಕರೀತಾ ಇದ್ದಾನೆ. ಅದು ಅಂದ್ಕೊಂಡಿದ್ದಕ್ಕಿಂತ ಉನ್ನತವಾದ ಸ್ಥಾನಕ್ಕೆ ದೇವರು ಆತನನ್ನು ಕರೀತಿದ್ದಾರೆ. ಹಾಲೆಲೂಯಾ, ಹಾಲೆಲೂಯಾ. ಪ್ರೇರೆ ನಾವು ಕಲ್ತ್ಕೊಳ್ಬೇಕು. ಕೆಲವೊಂದು ಸಮಯ ಅನ್ನಿಸ್ಬೋದು, ದೇವರು ಯಾಕೆ ಈ ರೀತಿಯೆಲ್ಲ ಆಯಿತು, ನಾನು ಅಂದ್ಕೊಂಡಿದ್ದೇನೋ ಆಗಿಲ್ವಲ್ಲ ಎಂಬುದು ನಿರಾಶೆ ಉಂಟಾಗ್ಬೋದು, ಚಿಂತೆ ಉಂಟಾಗ್ಬೋದು, ಬೇಜಾರಾಗ್ಬೋದು, ದುಃಖ ಆಗ್ಬೋದು. ಆದರೆ ನಾವು ದೇವರ ಮೇಲೆ ನಾವು ದೃಷ್ಟಿ ಇಡುವಾಗ ಕೆಲವೊಂದು ಸಮಯ, ಆ ಒಂದು ಕಾಲದಲ್ಲಿ, ಆ ಚಿಂತೆ ಕಾಲ, ಕಣ್ಣೀರಿನ ಕಾಲ, ದುಃಖದ ಕಾಲ, ಆ ಒಂದು ನಿರಾಶೆ ಕಾಲದಲ್ಲಿ ನಾವು ಹಾದು ಹೋಗ್ಬೇಕಾಗಿರುತ್ತೆ. ಆದರೆ ದೇವರ ಮೇಲೆ ನಾವು ನಂಬಿಕೆ ಇಡುವುದಾದರೆ ನಾವು ಅಂದ್ಕೊಂಡಿದ್ದಕ್ಕಿಂತ ಉನ್ನತವಾದ ಸ್ಥಾನಕ್ಕೆ ದೇವರು ನಮ್ಮನ್ನು ತರಲು ಸಾಧ್ಯ. ಆಮೇನ್. ನಂಬ್ತೀರಾ ನೀವು? ಜೋರಾಗಿ ಚಪ್ಪಳೆ ತಟ್ಟುತ್ತಾ ದೇವರ ನಾಮವನ್ನು ನಾವು ಮೈಪಡಿಸುವಂತರಾಗೋಣ. ಯಾಕೆ ನಾವು ಸೆರೆಯ ಅನುಭವಕ್ಕೆ ಬರ್ತೇವೆ? ನಾವು ಎಜೆಕೇಲನಾಗೆ ನಮ್ಮನ್ನು ಯಾರು ಬೇರೆ ದೇಶಕ್ಕೆ ಎತ್ಕೊಂಡು ಹೋಗಿ ಹಾಕಿಲ್ಲ. ಎಲ್ಲ ಇಲ್ಲೇ ಇದ್ದೇವೆ, ಭಾರತ ದೇಶದಲ್ಲೇ, ಬೆಂಗಳೂರಲ್ಲೇ ಇದ್ದೇವೆ, ಸಭೆಯಲ್ಲಿ ಆರಾಮಾಗಿದ್ದೇವೆ. ಬಟ್ ಎಜೆಕೇಲನಿಗೆ ಯಾಕೆ ಎಲ್ಲರೂ ಒಂದೇ ರೀತಿ ಕೆಮ್ತಾ ಇದ್ದಾರೆ? ಇಟ್ಸ್ ಕಂಟೇಜಿಯಸ್ ಅಂತಾರಲ್ಲ, ನಮ್ಮ ದೇವರ ಮೇಲೆ ಪ್ರೀತಿ ನಂಬಿಕೆ ಕೂಡ ಹಂಗೆ ಕಂಟೇಜಿಯಸ್ ಆಗಬೇಕು. ಒಬ್ಬರೊಬ್ಬರು ಹರಡ್ಕೋಬೇಕು. ಹಂಗೆ ದೇವರ ಪ್ರಸನ್ನತೆ, ದೇವರ ಪ್ರೀತಿ ಎಲ್ಲ ಕೂಡ ಹರಡ್ಕೋಬೇಕು. ನೋ ಪ್ರಾಬ್ಲಮ್. ಹಾಲೆಲೂಯಾ. ಇಲ್ಲೇ ನೋಡ್ತೇವೆ, ನಾವು ಸೆರೆಯಲ್ಲಿ ಯಾಕೆ ಹೋಗ್ತೇವೆ? ನಾವು ಇಲ್ಲೇ ಇದ್ದೇವೆ. ಎಜೆಕೇಲನಿಗೆ ಸೆರೆಯಲ್ಲಿ ಉಂಟಾದ ಅನುಭವ ನಮ್ಗೆ ಉಂಟಾಗುತ್ತೆ. ನಾವು ಬೇರೆ ದೇಶಕ್ಕೆಲ್ಲ ಯಾರು ಕೂಡ ಸೆರೆಗೆ ಹಿಡ್ಕೊಂಡು ಹೋಗಿಲ್ಲ.
ಬಟ್ ಸೆರೆಯಲ್ಲಿ ಆಗುವಂಥ ಅನುಭವ ನಿರಾಶೆ, ದುಃಖ, ಚಿಂತೆ, ಮುಂದೆ ಏನಾಗುತ್ತೋ, ನೋವು, ಅವಮಾನ, ಇವೆಲ್ಲ ಕೂಡ ನಾವು ಇಲ್ಲಿದ್ದುಕೊಂಡೇ ನಮ್ಮ ಒಳಗೆ ಆಗ್ತಾ ಇರುತ್ತೆ. ಬೇರೆ ಬೇರೆ ಕಾರಣಗಳು ನಮ್ಮ ಜೀವಿತದಲ್ಲಿ ನಾವು ಯಾಕೆ ಸೆರೆಯ ಅನುಭವಕ್ಕೆ ಬರ್ತೇವೆ. ಇನ್ನೂ ಸುಲಭವಾಗಿ ಹೇಳ್ಬೇಕಂದ್ರೆ ನಮ್ಮ ಜೀವನದಲ್ಲಿ ನಾವು ಯಾಕೆ ಕಷ್ಟಗಳಿಗೆ ಸಿಕ್ಕಾಕೊಳ್ತೇವೆ. 3 ಕಾರಣಗಳನ್ನು ನಾನು ನೋಡಿದ್ದೇನೆ. ಒಂದು, ಬೇರೆಯವರು ಮಾಡಿದ ತಪ್ಪಿನ ಮುಖಾಂತರ. ನಮ್ಮ ತಂದೆ ತಾಯಿಗಳು ಮಾಡಿದ ತಪ್ಪಿರ್ಬೋದು, ನಮ್ಮ ತಂದೆ ತಾಯಿಗಳು ಮಾಡಿದ ತೀರ್ಮಾನಗಳು, ನಿರ್ಧಾರಗಳು, ಕೆಲವೊಂದು ಆಯ್ಕೆಗಳು ನಮ್ಮನ್ನು ಕೂಡ ಕಷ್ಟಕ್ಕೆ ಎಳ್ಕೊಂಡು ಹೋಗುತ್ತೆ. ಕೆಲವೊಮ್ಮೆ ಮಕ್ಕಳು ಮಾಡಿದ ತಪ್ಪುಗಳಿರ್ಬೋದು. ಮಕ್ಕಳು ಏನೋ ಒಂದು ಅವಮಾನದ ಕಾರ್ಯಗಳನ್ನು ಮಾಡ್ತಾರೆ, ಇಲ್ಲ ಏನೋ ಬೇಡದಿರೋ ಕಾರ್ಯಗಳು ಮಾಡ್ತಾರೆ. ಅದರ ಕಾರಣ ತಂದೆ ತಾಯಿಗಳಾದ ನಾವು ಕೂಡ ಕಷ್ಟಗಳಿಗೆ ಸಿಕ್ಕಾಕೊಳ್ತೇವೆ. ಕೆಲವರು ಸ್ನೇಹಿತರಿಂದ, ಬಂಧುಗಳಿಂದ, ಬೇರೆಯವರ ಕಷ್ಟಗಳಿಂದ ಮುಖಾಂತರ ನಾವು ತಪ್ಪು ಮಾಡಿಲ್ಲ, ಆದರೆ ಬೇರೆಯವರು ಮಾಡಿದ ತಪ್ಪುಗಳಿಂದ ಅದರ ಫಲಿತಾಂಶ ಕೂಡ ನಾವು ಕೂಡ ಅನುಭವಿಸುವಂತೆ ಆಗುತ್ತೆ. ಅದಕ್ಕೆ ಮೊದಲನೇ ರೀಸನ್ ಯಾಕೆ ನಾವು ನಮ್ಮ ಜೀವನದಲ್ಲಿ ಕಷ್ಟಗಳನ್ನು ಅನುಭವಿಸ್ತೇವೆ ಎಂಬುದಾಗಿ. ಗಂಡ ಮಾಡಿದ ತಪ್ಪುಗಳು, ಹೆಂಡತಿ ಮಾಡಿದ ತಪ್ಪುಗಳು ಇಬ್ಬರು ಅನಿಸ್ಬೇಕು. ಯಾರೇ ಮಾಡಿದ್ರು ಕೂಡ ಇಬ್ಬರು ಕೂಡ ಅನುಭವಿಸ್ಬೇಕು, ಕುಟುಂಬವಾಗಿ ಅನುಭವಿಸ್ಬೇಕು. ಸೊ ಬೇರೆಯವ್ರು ಮಾಡಿದ ತಪ್ಪುಗಳ ನಿಮಿತ್ತವಾಗಿ ನಮ್ಮ ಜೀವನದಲ್ಲಿ ನಾವು ಕಷ್ಟಗಳನ್ನು ಅನುಭವಿಸ್ಬೇಕಾಗತ್ತೆ. ಎರಡನೇದು, ನಮ್ಮ ಸ್ವಂತ ತಪ್ಪುಗಳು ಕೂಡ ಮಾಡಿರ್ತೇವೆ. ಯಾಕೆ ನಮ್ಮ ಜೀವನದಲ್ಲಿ ಕಷ್ಟ ಆಗುತ್ತೆ? ಕೆಲವೊಮ್ಮೆ ಬೇರೆಯವರು ಮಾಡಿದ ತಪ್ಪುಗಳು, ಕೆಲವೊಮ್ಮೆ ನಾವೇ ಮಾಡಿದ ತಪ್ಪುಗಳು. ಅದನ್ನು ಒಪ್ಕೊಳ್ಳೋದು ಭಾಳ ಕಷ್ಟ. ನಮ್ಮ ತಪ್ಪುಗಳನ್ನು ನಾವೇ ಒಪ್ಪಿಕೊಳ್ಳುವುದು ಭಾಳ ಕಷ್ಟ. ನಾವು ಬೇರೆಯವ್ರ ಮೇಲೆ ನೆರೆ ಹಾಕೋಕ್ಕೆ ನಾವು ಬಯಸ್ತೇವೆ. ಬಟ್ ಕೆಲವೊಮ್ಮೆ ನಮ್ಮ ತಪ್ಪುಗಳ ಫಲಿತಾಂಶವಾಗಿ ನಾವು ಕಷ್ಟಗಳನ್ನು ಅನುಭವಿಸ್ಬೇಕಾಗತ್ತೆ. ಮೂರನೇದು, ಬೇರೆಯವರು ತಪ್ಪಲ್ಲ, ನಮ್ಮ ತಪ್ಪು ಅಲ್ಲ. ಕೆಲವೊಮ್ಮೆ ದೇವರು ನಮ್ಮನ್ನು ಪರೀಕ್ಷೆ ಮಾಡ್ತಿರ್ಬೋದು, ಅಥವಾ ಸೈತಾನ ನಮ್ಮನ್ನು ಶೋಧಿಸ್ತಿರ್ಬೋದು. ಈ 3 ಕಾರಣಗಳಿಗೆ ಈ ಜೀವನದಲ್ಲಿ ನಾವು ಕಷ್ಟಗಳಿಗೆ ಸಿಕ್ಕಾಕೊಳ್ತೇವೆ. ಈಗ ಹೇಜಿಕೇಲನು ಆ ಸೆರೆಯಲ್ಲಿ, ಬಾಬಿಲೋನ್ ದೇಶದಲ್ಲಿ ಸೆರೆ ಇರೋಕ್ಕೆ ಕಾರಣ ಏನು? ಆತನ ತಪ್ಪು ಮಾಡಿದ್ನ? ಹೇಜಿಕೇಲನ್ ತಪ್ಪು ಮಾಡಿದ್ನ? ತಂದೆ ತಾಯಿಗಳು ತಪ್ಪು ಮಾಡಿದ್ರಾ? ಬೇರೆಯವರು ತಪ್ಪು ಮಾಡಿದ್ರ ಯಾರಾದರೂ? ಎಸ್, ದೇವರ ಪರೀಕ್ಷೆ ಅಲ್ಲ, ಸೈತಾನನ ಶೋಧನೆ ಅಲ್ಲ, ತನ್ನ ತಪ್ಪಲ್ಲ. ಆದರೆ ಹೇಜಿಕೇಲನು ಸೆರೆಯಿರೋಕ್ಕೆ ಕಾರಣ ಏನು? ಬೇರೆಯವರು ಮಾಡಿದ ತಪ್ಪು. ಇಡೀ ಇಸ್ರಾಯೇಲ್ ದೇಶವು ದೇವರ ಒಡಂಬಡಿಕೆಯನ್ನು ಮುರಿದಿದೆ. ದೇವರ ಭಯಭಕ್ತಿಯಲ್ಲಿ ನಡೆಯುವುದಕ್ಕೆ ತಪ್ಪಿ ಹೋಗಿದ್ದಾರೆ. ನೀತಿ ನ್ಯಾಯವನ್ನು ತ್ಯಜಿಸಿದ್ದಾರೆ. ದೇವರನ್ನು ಬಿಟ್ಟು ಹೊರಟು ಹೋಗಿದ್ದಾರೆ. ಆದ ಕಾರಣ ಇಸ್ರಾಯೇಲ್ ದೇಶದ ಮೇಲೆ ದೇವರು ತಾನೇ ಈ ಕಷ್ಟವನ್ನು ಬರುವಂತೆ ಮಾಡಿದ್ರು. ಸೊ ಹೇಜಿಕೇಲನು ತನ್ನ ಜೀವನದಲ್ಲಿ ಈ ಕಷ್ಟವನ್ನು ಅನುಭವಿಸೋದಕ್ಕೆ ಕಾರಣ ಏನು? ಬೇರೆಯವರು ತಪ್ಪು. ಇದರಿಂದ ಉಂಟಾಗುವ ನೋವು ಭಾಳ ತೀವ್ರವಾದದ್ದು. ಬೇರೆಯವ್ರು ಮಾಡಿದ ತಪ್ಪಿಗೆ, ಯಾರೋ ಮಾಡಿದ ತಪ್ಪಿಗೆ ನಾವು ಕಷ್ಟ ಸಿಕ್ಕಾಕೊಂಡಾಗ ಅದು ನಮಗೆ ಭಾಳ ನೋವನ್ನು ಉಂಟಾಗುವಂಥ ಪರಿಸ್ಥಿತಿ. ಆ ರೀತಿಯ ಒಂದು ವಿಷಯದಲ್ಲಿ ಹೇಜಿಕೇಲನಿದ್ದಾನೆ. ಇಲ್ಲಿ ಕುಳಿತಿರೋ ನಾವೆಲ್ಲರೂ ಕೂಡ ನಮ್ಮ ಜೀವಿತವನ್ನು ಒಂದು ವೇಳೆ ನೋಡ್ಕೊಳ್ಳೋದಾದರೆ, ಅನೇಕ ಸಾರಿ ಬೇರೆಯವ್ರು ಮಾಡಿದ ತಪ್ಪುಗಳಿಂದ, ನಮ್ಮ ತಂದೆ ತಾಯಿಗಳಿರ್ಬೋದು, ಗಂಡ ಹೆಂಡತಿರ್ಬೋದು, ಮಕ್ಕಳಿರ್ಬೋದು, ಸ್ನೇಹಿತರಿರ್ಬೋದು, ಬಂಧುಗಳಿರ್ಬೋದು, ಅವರು ಮಾಡಿದ ತಪ್ಪುಗಳಿಂದ ಒಂದು ವೇಳೆ ನಾವು ಈ ದಿನ ಸೆರೆಯಲ್ಲಿ ಹಾದು ಹೋಗ್ತಿರೋ ಅನುಭವ ನಮಗಿರ್ಬೋದು. ಅದು ಏನಾಗುತ್ತೆ ಅಂತ ನೋಡೋಣ. ಎರಡನೇದು, ಆ ಒಂದು ಕಷ್ಟಗಳು ಬಂದಾಗ, ಈ ಸೆರೆ ಅನುಭವ ಬಂದಾಗ ನಾವು ಯಾವ ರೀತಿಯಾಗಿ ಪ್ರತಿಕ್ರಿಯಿಸ್ತೇವೆ. ನಮ್ಮ ಜೀವನದಲ್ಲಿ ಕಷ್ಟ ಬಂದಾಗ, ನಷ್ಟ ಬಂದಾಗ ನಮ್ಮ ಪ್ರತಿಕ್ರಿಯೆ ಯಾವ ರೀತಿಯಾಗಿರುತ್ತೆ? ಮೊದಲನೇದು ನಾವೇನು ಮಾಡ್ತೇವೆ? ವಿ ಲೈಕ್ ಟು ಬ್ಲೇಮ್ ಅದರ್ಸ್. ನಾವು ಬೇರೆಯವರನ್ನು ಬ್ಲೇಮ್ ಮಾಡೋಕ್ಕೆ ಬಯಸ್ತೇವೆ. ಯಾರನ್ನ ಬ್ಲೇಮ್ ಮಾಡ್ತೇವೆ? ಫಸ್ಟು ಜನರನ್ನ ಬ್ಲೇಮ್ ಮಾಡ್ತೇವೆ. ಇವರಿಂದನೇ ನನಗೆ ಕಷ್ಟ ಬಂತು. ಅದು ನಿಜ ಇರ್ಬೋದು, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಜೀವನದ ಪರ್ಯಂತ ಕೂಡ ಇನ್ನೊಬ್ಬರ ಮೇಲೆ ಬ್ಲೇಮ್ ಮಾಡ್ಕೊಂಡಿದ್ರೆ ನಮ್ಮ ಕಷ್ಟಗಳಿಗೆ ಪರಿಹಾರ ಅದಲ್ಲ. ಅರ್ಥ ಆಗ್ತಾ ಇದೆಯಾ? ಬೇರೆಯವ್ರು ಮಾಡಿದ ತಪ್ಪಿಂದಲೇ ನಾವು ಈ ದಿನ ಈ ಕಷ್ಟಕ್ಕೆ ನಾವು ಪಾಲಾಗಿರ್ಬೋದು, ಒಪ್ಕೊಳ್ತೇನೆ, ನಿಜ. ಬಟ್ ಜೀವಿತವೆಲ್ಲ ಕೂಡ ಅದನ್ನೇ ಕೊರುಕೊಂಡು, ಇವ್ರು ಹಂಗೆ ಮಾಡಿದ್ರು, ಅವ್ರು ಹಂಗೆ ಮಾಡಿದ್ರು, ಅವರಿಂದಲೇ ಹಿಂಗಾಯ್ತು ಅಂತ ಜೀವನ ಪರ್ಯಂತ ಕೂಡ ನೀವು ಅದರಲ್ಲೇ ಕೊರುಕೊಂಡಿದ್ರೆ ನಿಮ್ಮ ಕಷ್ಟಗಳಿಗೆ ಪರಿಹಾರ ಅದು ಆಗೋದಿಲ್ಲ. ಎರಡನೇದು, ಯಾರನ್ನ ನಾವು ಬ್ಲೇಮ್ ಮಾಡ್ಕೊಳ್ತೇವೆ? ನಮ್ಮನ್ನು ನಾವೇ ಬ್ಲೇಮ್ ಮಾಡ್ಕೊಳ್ತೇವೆ ಕೆಲವೊಂದು ಸಾರಿ. ನಾನು ಸರಿ ಇಲ್ಲ, ನನ್ನ ತಪ್ಪಿದೆ ಎಂಬುದಾಗಿ. ನಿಜ, ಗ್ರೇಟ್, ಅಪ್ರಿಷಿಯೇಟ್ ದಟ್, ಓಕೆ. ಬಟ್ ಅದರಲ್ಲೇ ನೀವು ಉಳ್ಕೊಂಡು, ಇಫ್ ಯು ಅಲೋ ಗಿಲ್ಟ್ ಆ್ಯಂಡ್ ಕಂಡಮ್ನೇಷನ್ ಟು ಟೇಕ್ ಓವರ್ ಯುವರ್ ಲೈಫ್, ಆ ನಿರಾಶೆ ಉಂಟಾಗಿ ನಿಮ್ಮಲ್ಲಿ ಕೈ ಥರ ಉಂಟಾಗುತ್ತೆ. ನಿರಾಶೆ ಹೋಗುತ್ತೆ, ನಿರೀಕ್ಷೆ ಹೋಗುತ್ತೆ. ನೀವೇ ಯಾವಾಗಲೂ ಕೂಡ
ಅವು ತುಳಿದಾಕೊಳ್ತಾ ಇದ್ದರೆ ನೀವು ದೇವರ ಆಶೀರ್ವಾದಗಳನ್ನು ನಿಮ್ಮ ಜೀವನದಲ್ಲಿ ಕಾಣೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ತಪ್ಪಿದ್ರೆ ದೇವರ ಬಳಿ ಬನ್ನಿ, ಕ್ಷಮಾಪಣೆ ಕೇಳಿ, ದೇವ್ರಿಗೆ ಕ್ಷಮಿಸ್ತಾರೆ, ಮುಂದಕ್ಕೆ ಹೋಗಿ, ಅದರಲ್ಲೇ ಇರಬೇಡಿ. ಮೂರನೇದು, ನಾವು ಕೆಲವೊಮ್ಮೆ ದೇವ್ರನ್ನ ಕೂಡ ನಾವು ಬ್ಲೇಮ್ ಮಾಡ್ತೇವೆ. ಯಾಕಪ್ಪ ದೇವ್ರು ಈ ರೀತಿ ಮಾಡಿದ್ರು? ಏಜಿಕಲ್ ಕೇಳ್ಬೋದಾಗಿತ್ತು, ದೇವರೇ ಏನು ಮಾಡಿದೆ? 30 ವರ್ಷ ನಾನು ನಿನ್ನ ಸೇವೆ ಮಾಡೋಕ್ಕೋಸ್ಕರ ಸಿದ್ಧ ಆಗ್ತಾ ಇದ್ದೆ, ಪ್ರಾರ್ಥನೆ ಮಾಡ್ತಾ ಇದ್ದೆ, ದೇವ್ರ ವಾಕ್ಯ ಓದ್ತಾ ಇದ್ದೆ, ಉಪವಾಸ ಇದ್ದೆ, ಪರಿಶುದ್ಧತೆಯಲ್ಲಿ ನಡೀತಾ ಇದ್ದೆ, ನೀತಿವಂತನಾಗಿದ್ದೆ, ಇಷ್ಟೆಲ್ಲ ಮಾಡೋದಕ್ಕೆ ನೀನನ್ನು ಕೂಡ ಫಲ ಇದೇನಾ ಎಂಬುದಾಗಿ ಏಜಿಕಲ್ ಕೇಳ್ಬೋದಾಗಿತ್ತು. ಕೆಲವೊಮ್ಮೆ ಕಷ್ಟದಲ್ಲಿ ಜನರು ದೇವ್ರನ್ನ ಕೇಳ್ತಾರೆ, ಯಾಕಪ್ಪ ದೇವರೇ ಈ ರೀತಿ ಮಾಡಿದೆ? ನಾನು ಹಿಂಗೇನು ತಪ್ಪು ಮಾಡಿದೆ? ಲೋಕದ ಎಲ್ಲರೂ ಕೂಡ ದುಷ್ಟರೆಲ್ಲ ಚೆನ್ನಾಗಿದ್ದಾರೆ, ನಾನು ಯಾಕೆ ಈ ರೀತಿ ಇದೆ? ಚರ್ಚೆಗೆ ಹೋಗ್ತೀನಿ, ಪ್ರಾರ್ಥನೆ ಮಾಡ್ತೀನಿ, ಉಪವಾಸ ಮಾಡ್ತೀನಿ, ನನಗೇ ಬರಬೇಕಾ ಇದೆಲ್ಲ ಕೂಡ ಅನ್ನೋ ಪ್ರಶ್ನೆ ಕೂಡ ನಾವು ಉಂಟಾಗತ್ತೆ. ಏಜಿಕೇಲನ ಆ ರೀತಿಯಾಗಿ ಕೇಳ್ಬೋದಾಗಿತ್ತಾ? ಕೇಳ್ಬೋದಾಗಿತ್ತು. ಅದು ಕೇಳಿದ್ನಾ? ಇಲ್ಲ. ಕೆಲವೊಮ್ಮೆ ನಾವು ನಿರಾಶೆಗೊಳಗಾಗ್ತೇವೆ ಕಷ್ಟಗಳು ಬಂದಾಗ. ಕೆಲವೊಮ್ಮೆ ನಾವು ಭಯ ಪಡ್ತೇವೆ, ಮುಂದೆ ಏನಾಗುತ್ತೋ, ಈ ಕಷ್ಟದಿಂದ ನಾನು ಪಾರಾಗ್ತೀನೋ ಇಲ್ವೋ, ಈ ಕಷ್ಟ ಮುಗಿಯುತ್ತೋ ಇಲ್ವೋ, ಇದು ಯಾವತ್ತೂ ಇದಾಗುತ್ತೆ ಎಂಬುದಾಗಿ ಭಯಕ್ಕೂ ಕೂಡ ನಾವು ಒಪ್ಪಿಸ್ಕೊಡ್ತೇವೆ. ಆ ರೀತಿಯಾದ ಪ್ರತಿಕ್ರಿಯೆಯನ್ನು ತೋರಿಸ್ತೇವೆ. ಏಜಿಕೇಲನ ಜೀವಿತ ಮುಖಾಂತರ ನಾವು ಕಲ್ತ್ಕೊಳ್ಬೇಕಾದ ಪಾಠ ಏನಂದರೆ, ನಾವು ಶ್ರೇಯ ಅನುಭವ ಇದ್ದರೂ ಕೂಡ ನಾವು ಭಯಪಡೋ ಅವಶ್ಯಕತೆ ಇಲ್ಲ, ಇತರರ ಮೇಲೆ ದೂರುವ ಅವಶ್ಯಕತೆ ಇಲ್ಲ. ನಾವು ದೇವರ ಕಡೆಗೆ ನಾವು ಬರುವುದಾದರೆ ದೇವರು ನಮ್ಮನ್ನು ಮೇಲಕ್ಕೆತ್ತುವಾತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಶ್ರೇಯ ಅನುಭವದ ಒಳಗೇನೆ ದೇವರು ವಿಶೇಷವಾದ ಕಾರ್ಯಗಳನ್ನು ಮಾಡಲು ಸಾಧ್ಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮೂರನೇದು, ಐ ಲುಕ್ಡ್ ಅಟ್ ಡಿಫ್ರೆಂಟ್ ರೀಸನ್ಸ್ ವೈ ವಿ ಗೆಟ್ ಇನ್ ಟು ಕ್ಯಾಪ್ಟಿವಿಟಿ. ನಾವು ಯಾಕೆ ಈ ಸೆರೆ ಅನುಭವಕ್ಕೆ ಬರ್ತೇವೆ ಎಂಬುದಾಗಿ ನೋಡಿದ್ವಿ. ಎರಡನೇದು, ಐ ಲುಕ್ಡ್ ಅಟ್ ಡಿಫ್ರೆಂಟ್ ರೆಸ್ಪಾನ್ಸಸ್ ಟುವರ್ಡ್ಸ್ ಕ್ಯಾಪ್ಟಿವಿಟಿ. ಯಾವ ರೀತಿ ನಾವು ಪ್ರತಿಕ್ರಿಯಿಸ್ತೇವೆ ಎಂಬುದಾಗಿ ನೋಡಿದೆ. ನಾವು ಐ ವಾಂಟ್ ಟು ಲುಕ್ ಅಟ್ ಡಿಫ್ರೆಂಟ್ ರಿಸಲ್ಟ್ಸ್ ಆಫ್ ಓಪನ್ ಹೆವೆನ್ಸ್ ಇನ್ ಕ್ಯಾಪ್ಟಿವಿಟಿ. ಈ ಸೆರೆಯಲ್ಲಿದ್ದಾಗ ನಾವು ಏನಿದೆ, ನಾವು ಸೆರೆ ಅನುಭವಿಸಿದಾಗ ಅದು ಬರೀ ಕಣ್ಣೀರು, ನಿರಾಶೆ, ದುಃಖ, ಶೋಕಿಸೋ ಸಮಯ ಅಲ್ಲ, ಅದು ದೇವರು ನಮ್ಮನ್ನು ಭೇಟಿಯಾಗುವಂಥ ಸಮಯ ಕೂಡ ಆಗಿರುತ್ತೆ. ಆಮೇನ್, ಹಲ್ಲೆಲೂಯಾ. ಏಜಿಕೇಲನಿಗೆ ನಡೆದಂಥ ಘಟನೆ ಅದು. 30ನೇ ವರ್ಷದಲ್ಲಿ ಆತನ ಯಾಜಕನಾಗಬೇಕಾಗಿತ್ತು. ನೋಡಿದ್ರೆ ಎಲ್ಲಿದ್ದಾನೆ? ಬೇರೆ ದೇಶದಲ್ಲಿ ಸೆರೆಯಾಗಿ ಆಳಾಗಿ ಇದ್ದಾನೆ. ಅಂಥ ಪರಿಸ್ಥಿತಿಯಲ್ಲಿ ದೇವ್ರ ವಾಕ್ಯ ಹೇಳುತ್ತೆ, ದ ಹೆವೆನ್ಸ್ ಓಪನ್ಡ್, ಪರಲೋಕವು ತೆರೆಯಲ್ಪಡ್ತು. ಇವತ್ತಿನ ಕುಳಿತಿರೋ ಎಲ್ಲರೂ ಕೂಡ ಕಷ್ಟದ ಹಾದಿಯಲ್ಲಿ ಹಾದು ಹೋಗ್ತಾ ಇರ್ಬೋದು, ಕಣ್ಣೀರಿನ ಹಾದಿಯಲ್ಲಿ ಹಾದು ಹೋಗ್ತಾ ಇರ್ಬೋದು, ಭಯಪಡಿಸುವ ಹಾದಿಯಲ್ಲಿ ಹಾದು ಹೋಗ್ತಾ ಇರ್ಬೋದು, ನಾಚಿಕೆ ಅವಮಾನದ ಹಾದಿಯಲ್ಲಿ ಹಾದು ಹೋಗ್ತಾ ಇರ್ಬೋದು. ನಾಳೆ ಏನು ನಡೆಯುತ್ತೋ, ಭವಿಷ್ಯತ್ ಯಾವ ರೀತಿ ಇರುತ್ತೋ ಎಂಬುದಾಗಿ ತೋಚದೆ ಇರತಕ್ಕಂಥ ಹಾದಿಯಲ್ಲಿ ನೀವು ಹಾದು ಹೋಗ್ತಾ. ಆಶ್ವಾಸಕ್ಕೆ, ದೇವರ ಮೇಲೆ ಕಾರ್ಯ ಮಾಡೋದಕ್ಕೆ, ಆತನ ತಡೆಯೋದಕ್ಕೆ ಈ ಲೋಕದಲ್ಲಿ ಯಾವುದೇ ಶಕ್ತಿಯು ನಿಲ್ಲಕ್ಕೆ ಸಾಧ್ಯ ಇಲ್ಲ. ಆಮೇನ್, ಹಲ್ಲೆಲೂಯಾ. ಆತನ ಸೆರೆಯಲ್ಲಿರಬಹುದು, ಬೇರೆ ದೇಶದಲ್ಲಿರಬಹುದು, ಬಟ್ ದೇವರು ಅಲ್ಲಿ ಆತನಿಗೆ ಪ್ರತ್ಯಕ್ಷ ಆಗ್ತಾ ಇದ್ದಾರೆ. ಸೊ ಪರಲೋಕ ತೆರಲ್ಪಟ್ಟಾಗ ಏನೆಲ್ಲ ನಡೆಯಿತು? 3 ನೋಡಿದ್ವಿ ವಾಕ್ಯದಲ್ಲಿ. 1, ಆತನಿಗೆ ದರ್ಶನ ಉಂಟಾಯಿತು. 2ನೇದು, ದೇವರ ವಾಕ್ಯ ಆತನಿಗೆ ಬಂತು. 3ನೇದು, ದೇವರ ಹಸ್ತವು ಆತನ ಮೇಲೆ ಬಂತು. 3 ಕಾರ್ಯಗಳು. ದೇವರ ಪರಲೋಕ ತೆರಲ್ಪಟ್ಟಾಗ ಏಜಿಕೇಲನಿಗೆ ಏನೇನು ಉಂಟಾಯಿತು? ದೇವರ ದರ್ಶನ ಉಂಟಾಯಿತು, ದೇವರ ವಾಕ್ಯ ಉಂಟಾಯಿತು, ದೇವರ ಹಸ್ತ ಆತನ ಮೇಲೆ ಬಂತು. ಆಮೇನ್. ಈ 3 ಅನುಭವಗಳನ್ನು ನಾವು ಹೊಂದಿಕೊಳ್ಳೋದಾದರೆ ನಮ್ಮ ಜೀವಿತದ ಯಾವುದೇ ಕಷ್ಟ ಇರ್ಬೋದು, ಅದರಲ್ಲಿ ಹಾದು ಹೋಗೋದಕ್ಕೆ ಸಾಧ್ಯ. ಆಮೇನ್. ಸೊ ನಾವು ನಂಬೋಣ, ಈ ಒಂದು ವರ್ಷದಲ್ಲಿ ಪರಲೋಕವು ನಮಗೆ ತೆರಲ್ಪಡುವಾಗ ಈ ಕಾರ್ಯಗಳೆಲ್ಲ ನಡೀತೆ ಎಂಬುದಾಗಿ. ಅದು ಉಂಟಾದ ದರ್ಶನ ಯಾವ ರೀತಿ ಆಯಿತು ಅಂತ ನೋಡಬೇಕಂದ್ರೆ 1ನೇ ಅಧ್ಯಾಯ 3 ಓದಬೇಕಾಗುತ್ತೆ ನೀವು. ಕೆಲವೊಮ್ಮೆ ದೇವರನ್ನು ನಾವು ಮಾತಿನಲ್ಲಿ ವಿವರಿಸುವಂಥದ್ದು ಭಾಳ ಕಷ್ಟ. ಅದಕ್ಕೆ ದೇವರು ತನ್ನ ಜನರಿಗೆ ದರ್ಶನ ಮುಖಾಂತರ ಮಾತಾಡ್ತಾ ಇದ್ರು. ವಿ ಕೆನಾಟ್ ಫುಲ್ಲಿ ಕಾಂಪ್ರಿಹೆಂಡ್ ಗಾಡ್, ಆಗಲ್ಲ. ಜಾನ್ ವೆಸ್ಲಿನವರು ಒಂದು ಮಾತು ಹೇಳಿದರು, ಏನಂತ, ತುಂಬ ಅರ್ಥಪೂರ್ವಕವಾದಂಥ ಮಾತು. ಬ್ರಿಂಗ್ ಮೀ ಎ ವರ್ಮ್ ದಟ್ ಕ್ಯಾನ್ ಕಾಂಪ್ರಿಹೆಂಡ್ ಎ ಮ್ಯಾನ್, ದೆನ್ ಐ ವಿಲ್ ಶೋ ಯು ಎ ಮ್ಯಾನ್ ದಟ್ ಕ್ಯಾನ್ ಕಾಂಪ್ರಿಹೆಂಡ್ ದ ಟ್ರಯೂನ್ ಗಾಡ್. ಅಂತ ಅರ್ಥ ಏನಂದರೆ, ಓಮ್ಗೆ ಏನಂತ ಕನ್ನಡದಲ್ಲಿ? ಹುಳ. ಒಬ್ಬ ಮನುಷ್ಯನನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ಇರುವ ಒಂದು ಹುಳವನ್ನು ತೋರಿಸಿ, ಇದೆಯಾ? ಹುಡ್ಕೋಗಿ
ಚರ್ಚ್ ಅದನ್ನು ಹುಡ್ಕೊಂಬಂದು ತೋರಿಸಿ. ಯಾವುದೋ ಹುಳಕ್ಕೆ ನಮ್ಮನ್ನು ಅರ್ಥ ಮಾಡ್ಕೊಳ್ಳುವ ಶಕ್ತಿ ಇದೆಯಾ ತೋರಿಸಿ ಅಂತ ಕೇಳ್ತಾ ಇದ್ದಾನೆ. ಅದೇ ರೀತಿ ಆಗಲಿ ತೋರಿಸೋದಾದರೆ ದೇವರನ್ನು ಅರ್ಥ ಮಾಡಿಕೊಳ್ಳುವ ಮನುಷ್ಯನನ್ನು ನಾವು ತೋರಿಸ್ತೇವೆ ಎಂಬುದಾಗಿ. ದೇವರನ್ನ ಸಂಪೂರ್ಣವಾಗಿ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಆಮೇಲೆ ದೇವರನ್ನು ನಂಬೋದಕ್ಕೆ ನಾವು ಸಂಪೂರ್ಣ ಅರ್ಥ ಮಾಡ್ಕೊಳ್ಬೇಕು ಆಗೇ ಇಲ್ಲ. ನನ್ನ ಮಗನಿಗೆ ನನ್ನ ಬಗ್ಗೆ ಎಲ್ಲ ಗೊತ್ತಿಲ್ಲ. ಅದನ್ನು ಅಪ್ಪ ತಂದೆ ಅಂತ ಕರಿತಂತಾನೆ, ಸಂಬಂಧ ಇದೆ ತಾನೆ, ಇದೆಯೇ ಇಲ್ವಾ? ಹಂಗೆ ದೇವ್ರ ಬಗ್ಗೆ ನಾವೆಲ್ಲ ಕೂಡ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಬಟ್ ನಮಗೆ ಆತನೊಟ್ಟಿಗೆ ಸಂಬಂಧ ಇದೆ, ನಂಬಿಕೆ ಇದೆ. ಆ ನಂಬಿಕೆಯಲ್ಲಿ ನಾವು ಮುಂದುವರೋದಕ್ಕೆ ಸಾಧ್ಯ. ಅನೇಕರು ತಮ್ಮ ಬುದ್ಧಿ ಶಕ್ತಿಯಲ್ಲಿ ದೇವ್ರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಪ್ರಯತ್ನಿಸ್ತಾ ಇದ್ದಾರೆ. ಅದ್ಯಾಕೆ ಇದ್ಯಾಕೆ ಆ ರೀತಿಯಾಗಿ ಎಂಬುದಾಗಿ. ಒಂದು ಸತಿ ಸೆಂಟ್ ಅಗಸ್ಟಿನ್ ಅಂತ ಒಬ್ಬರಿದ್ದರು 4ನೇ ಶತಮಾನದಲ್ಲಿ. ಈ ಯೇಸು ಕ್ರಿಸ್ತ ಅಪೊಸ್ತಲರು ಕೂಡ ಸತ್ತು ಹೋದಾಗ ಸಭೆಗಳನ್ನ ಲೀಡರ್ಶಿಪ್ ಚರ್ಚ್ ಫಾದರ್ಸ್ ನಡೆಸ್ತಾ ಇದ್ರು. ಚರ್ಚ್ ಫಾದರ್ಸ್ ಅಂತ ಕರಿತೇವೆ ಅವ್ರನ್ನ. ಸೊ ಸೆಂಟ್ ಅಗಸ್ಟಿನ್ ಅಂತವರು ಒಬ್ಬ ಚರ್ಚ್ ಫಾದರ್. ಆತನಿಗೆ ಈ ತ್ರಿಯೇಕತ್ವ ಅಂದರೆ ಏನಂತ ಅರ್ಥ ಆಗ್ತಾ ಇರಲಿಲ್ಲ. ನಾವು ಅಂತೇವೆ ಒಬ್ಬರೇ ದೇವರು ಅಂತ, ಅದು 3 ವ್ಯಕ್ತಿಗಳಂತೇವೆ. ಅದು ಹೇಗೆ ಸಾಧ್ಯ? ತಂದೆಯಾದ ದೇವರಿದ್ದಾರೆ, ಮಗ ಇದ್ದಾರೆ, ಪವಿತ್ರಾತ್ಮ ಇದ್ದಾರೆ, ನಾವು ಒಬ್ಬರೇ ಅಂತೀವಿ. ಅದು ಹೆಂಗೆ ಅಂತ ಅರ್ಥ ಆಗ್ತಾ ಇಲ್ಲ. ನಾನು ಸಿಂಪಲಾಗಿ ಹೇಳ್ತೇನೆ. ಅದೇನಂದರೆ 1+1+1 ಆದರೆ ಏನಾಗುತ್ತೆ? 3 ತಾನೇ? ಆ ರೀತಿ ನೋಡಬಾರ್ದು ನಾವು. 1 ಏನಾಗುತ್ತಾಗ ಒಂದೇ. ಆ ತ್ರಿಯೇಕ ದೇವರನ್ನು ನಾವು ಆರಾಧಿಸುವಂಥ ದೇವರು ತಂದೆ, ಮಗ, ಪವಿತ್ರಾತ್ಮ. ಇದು ಅಗಸ್ಟಿನ್ಗೆ ಅರ್ಥ ಆಗ್ತಾ ಇರಲಿಲ್ಲ. ಇದ್ರ ಬಗ್ಗೆ ಸಮುದ್ರ ತೀರದಲ್ಲಿ ಬೆಳಗ್ಗೆ ಹೊತ್ತು ವಾಕಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅರ್ಥ ಮಾಡಿ ಹೇಗೆ ಇದೆಲ್ಲ 3 ದೇವರು ಒಂದು ದೇವರು ಆಗೋದಕ್ಕೆ ಹೇಗೆ ಸಾಧ್ಯ? ಈ ತ್ರಿಯೇಕತ್ವ ಅಂದರೆ ಏನು? ತಲೆ ಕೆಡಿಸ್ಕೊಳ್ತಾ ಇದ್ದಾನೆ ಸಿಕ್ಕಾಪಟ್ಟೆ. ಆ ತಲೆ ಕೆಡಿಸ್ಕೊಂಡು ಹೋಗ್ಬೇಕಂದ್ರೆ ಒಬ್ಬ ಹುಡುಗನನ್ನು ನೋಡ್ತಾನೆ, ಚಿಕ್ಕ ಹುಡುಗನನ್ನು. ಅವನೇನು ಮಾಡ್ತಾನೆ, ಸಮುದ್ರದಲ್ಲಿ ಶೆಲ್ಸ್ ಸಿಗುತ್ತಲ್ಲ, ಶೆಲ್ಸ್ನ ಹೋಗಿ ಸಮುದ್ರಕ್ಕೆ ಹೋಗಿ ಅಲ್ಲಿ ನೀರು ತುಂಬಿಸ್ಕೊಂಡು ಚಿಕ್ಕ ಒಂದು ಹೋಲ್ ಮಾಡಿದ್ದ ತೂತನ್ನು. ಅದನ್ನು ಆ ತೂತಲ್ಲಿ ನೀರು ಹಾಕ್ತಾ ಇದ್ದ. ಅಗಸ್ಟಿನ್ ಹೋಗಿ ಆ ಹುಡುಗನ ಹತ್ರ ಕೇಳಿದ್ರು, ಅಪ್ಪ ಏನು ಮಾಡ್ತಾ ಇದೀಯ ನೀನು ಅಂತ. ಅದಕ್ಕೆ ಹುಡುಗ ಹೇಳ್ತಾನೆ, ನಾನು ಹೋಗಿ ಸಮುದ್ರವನ್ನು ಈ ತೂತಲ್ಲಿ ತುಂಬಿಸ್ತಾ ಇದ್ದೀನಿ ಅಂದ. ಆಗ ನನಗೆ ಆನ್ಸರ್ ಸಿಕ್ತು. ನಮ್ಮ ಮನಸ್ಸು ಒಂದು ಚಿಕ್ಕ ತೂತು, ಅದನ್ನು ಸಮುದ್ರವಾಗಿರುವ ಅಪರಿಮಿತವಾದ ದೇವರು, ಎ ಇನ್ಫಿನೈಟ್ ಗಾಡ್ ನಾವೇನು ಮಾಡ್ತಾ ಇದ್ದೇವೆ? ಈ ಚಿಕ್ಕ ಮನಸ್ಸಿನಲ್ಲಿ ಅರ್ಥ ಮಾಡ್ಕೊಂಡು ಏನೆಲ್ಲ ಪ್ರಶ್ನೆ ಕೇಳ್ತೇವೆ ನಾವು. ಆಲ್ ದಟ್ ವಿ ನೀಡ್ ಇಸ್ ಟು ಟ್ರಸ್ಟ್ ಗಾಡ್. ನಮ್ಮದು ಪರಿಸ್ಥಿತಿ ಏನೇ ಆಗಿರಲಿ ನಮ್ಗೆ ಅರ್ಥ ಆಗದ ಬಗ್ಗೆ ಅನೇಕ ಸಾರಿ ನಮ್ಮ ಜೀವನದಲ್ಲಿ ಹಾದು ಹೋಗುವಂಥ ಸನ್ನಿವೇಶಗಳು ನಮ್ಗೆ ಅರ್ಥ ಆಗೋದಿಲ್ಲ. ದೇವರೇ ಯಾಕೆ ಈ ರೀತಿ ಆಯಿತು? ಇದರಿಂದ ಬರುವಂಥ ಪ್ರಯೋಜನ ಏನು? ಇದರಿಂದ ನೀನು ಏನು ಒಳ್ಳೇದು ಬರುತ್ತೆ ಎಂಬುದಾಗಿ ಸಾವಿರಾರು ಪ್ರಶ್ನೆಗಳು ನಮ್ಮ ಜೀವನದಲ್ಲಿ ಉದ್ಭವ ಆಗುತ್ತೆ. ನಾನು ಹೇಳೋದು ಒಂದೇ, ತಲೆ ಕೆಡಿಸ್ಕೋಬೇಡಿ, ತುಂಬ ಯೋಚನೆ ಮಾಡಬೇಡಿ, ರಿಲ್ಯಾಕ್ಸ್, ದೇವ್ರ ಮೇಲೆ ನಂಬಿಕೆ ಇಡಿ. ಆಮೇನ್, ಹಲ್ಲೆಲೂಯಾ. ಆವಾಗ ನಾವು ಈ ಮಾತೊಂದು ಹೇಳ್ತಾ ಇರ್ತೇನೆ ನಾನು. we have enough reasons to trust in God for things that cannot be reasoned. We have enough reasons to trust in God for things that cannot be reasoned. ಅಂದರೆ ನಾವು ದೇವರನ್ನ ಎಷ್ಟು ಅರ್ಥ ಮಾಡ್ಕೊಂಡಿದ್ದೇವೋ ಅಷ್ಟು ಸಾಕು. ಅರ್ಥ ಮಾಡ್ಕೊಳ್ದಿರೋ ವಿಷಯಗಳ ಮೇಲೆ ಕೂಡ ಆತನ ಮೇಲೆ ನಾವು ನಂಬಿಕೆ ಇಡೋದಕ್ಕೆ ಸಾಧ್ಯ. ಸೊ ಯೆಹೆಜ್ಕೇಲನು ಕೆಲವು ದರ್ಶನಗಳನ್ನ ಕಾಣ್ತಾ ಇದ್ದಾನೆ. ಅದನ್ನು ಮಾತಿನಲ್ಲಿ ವಿವರಿಸೋದು ತುಂಬ ಕಷ್ಟ. ಅಂದರೂ ಕೂಡ ಬರೆದಿದ್ದಾನೆ ಏನೆಲ್ಲ ನೋಡ್ದ ಅಂತ. 3 ವಿಷಯಗಳನ್ನ ಕಂಡ. ನನಗೆ 5 ನಿಮಿಷ ಇದೆ, ನಾನು ಹೇಳೋಕ್ಕೆ ಸಮಯ ಇಲ್ಲ. 3 ವಿಷಯ ಕಂಡ. ಅದರ ಪರಲೋಕದ ಜೀವಿಗಳನ್ನು ಕಂಡ, ಕೆರೂಬಿಯರನ್ನು ಕಂಡ, ಮೊದಲನೇದು. ಎರಡನೇದು ದೇವರ ಸಿಂಹಾಸನವನ್ನು ನೋಡ್ದ, ಹೆವನ್ಲಿ ಥ್ರೋನ್, ಹೆವನ್ಲಿ ಕ್ರಿಯೇಚರ್ಸ್, ಹೆವನ್ಲಿ ಥ್ರೋನ್. ಮೂರನೇದು ಪರಲೋಕದಲ್ಲಿ ಒಂದು ಬಿಲ್ಲನ್ನು ಕಂಡ. ಕಾಮನ ಬಿಲ್ಲು ಅಂತ ಹೇಳಿ ನಂಗೆ ಇಷ್ಟ ಇಲ್ಲ, ಅದು ಬಿಲ್ಲು, ಓಕೆ, ರೈನ್ಬೋ, ಒಂದು ರೈನ್ಬೋನ ಕಂಡ. ಆತನ ದರ್ಶನದಲ್ಲಿ 3 ವಿಷಯಗಳನ್ನ ಕಂಡ. ಏನಂಗೆ ಕಂಡ? ಪರಲೋಕದ ಜೀವಿಗಳಾದಂಥ ಕೆರೂಬಿಯರನ್ನ ಕಂಡ. ಆ ಕೆರೂಬಿಯರಿಗೆ 4 ಮುಖ ಇತ್ತು. ಮುಂದ್ಗಡೆ ಮನುಷ್ಯನದು, ಬಲಗಡೆ ಸಿಂಹಂದು, ಎಡಗಡೆ ಆಕ್ಸ್, ಏನಂತಾರೆ ಆಕ್ಸ್ನ? ಎತ್ತು. ಇನ್ನೊಂದು ಏನಪ್ಪ? ಹೋಳಿ, ಓಕೆ, ಎತ್ತು. ಹಿಂದ್ಗಡೆ ಹದ್ದು. 4 ಮುಖಗಳಿತ್ತು ಆ ಕೆರೂಬಿಯರ. ಅರ್ಥ ಏನಂದರೆ ಇಡೀ ಗಾಡ್ ಇಸ್ ದ ಗಾಡ್ ಆಫ್ ಆಲ್ ಕ್ರಿಯೇಷನ್. ಈ ಲೋಕದಲ್ಲಿ ಮನುಷ್ಯ ಜಾತಿ ಎಲ್ಲದಕ್ಕಿಂತ ದೊಡ್ಡ ಮೇಲಾದಂಥ ಉನ್ನತವಾದಂಥ ಜೀವಿ. ಆ ಹದ್ದು ಎಲ್ಲ ಒಂದು ಪಕ್ಷಿಗಳಲ್ಲಿ ಮೇಲಾದಂಥ ಜೀವಿ. ಸಿಂಹ ಎಲ್ಲ ಪ್ರಾಣಿಗಳಿಗಿಂತ ಮೇಲಾದಂಥ ಜೀವಿ. ಎತ್ತು ಈ ಡೊಮೆಸ್ಟಿಕ್ ಅನಿಮಲ್ಸಲ್ಲಿ ಉನ್ನತವಾದ
ಜೀವಿ. ಅದರ ಅರ್ಥ ಏನಂದರೆ ಇಡೀ ಸೃಷ್ಟಿಕರ್ತನಾದ ದೇವರು ನಾನೇ. ಆ ಸೆರೆಯಲ್ಲಿದ್ದಂಥ ಎಜಿಕೇಲಿಗೆ ಹೇಳ್ತಾ ಇದ್ದಾನೆ, ದೇವರು ಹೇಳ್ತಾ ಇದ್ದಾರೆ, ಸರ್ವಶಕ್ತನಾದ ಸರ್ವವನ್ನುಂಟು ಮಾಡಿದ ದೇವರು ನಾನೇ. ಇನ್ನೊಂದು ಕೆರಿಬಿಯನ್ ಏನು ತೋರಿಸುತ್ತೆ ಅಂದರೆ ದೇವರ ಪ್ರಸನ್ನತೆ. ಯಹೂದ್ಯರು ಅಂದ್ಕೊಂಡಿದ್ರು, ಆ ಕಾಲದಿಂದ ಜನರು ಅಂದ್ಕೊಂಡಿದ್ರು ದೇವರ ಪ್ರಸನ್ನತೆ ಅಂದರೆ ಎಲ್ಲಿರುತ್ತೆ ಅಂದ್ಕೊಂಡಿದ್ರು? ದೇವಾಲಯದಲ್ಲಿ. ಅವರ ಯೆರೂಸಲೇಮ್ ಸ್ಥಳ ಪರಿಶುದ್ಧವಾದ ಸ್ಥಳ, ಅವರ ದೇವಾಲಯ ಪರಿಶುದ್ಧವಾದ ದೇವಾಲಯ. ಆ ದೇವಾಲಯದ ಒಳಗೆ ಮಾತ್ರ ದೇವರ ಪ್ರಸನ್ನತೆ ಇದೆ ಎಂಬುದಾಗಿ ಅವ್ರು ಅಂದ್ಕೊಂಡಿದ್ರು. ಈ ಸೆರೆಯಲ್ಲಿ ಬಂದಾಗ ತಮ್ಮ ಮನೆಯನ್ನು ಕಳ್ಕೊಂಡಿದ್ದಾರೆ, ಬಂಧುಗಳನ್ನ ಕಳ್ಕೊಂಡಿದ್ದಾರೆ, ಹಣ ಕಳ್ಕೊಂಡಿದ್ದಾರೆ, ಕೆಲಸಗಳನ್ನ ಕಳ್ಕೊಂಡಿದ್ದಾರೆ, ಖಾಲಿಯಾಗ್ಬಿಟ್ಟಿದ್ದಾರೆ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಅವ್ರಿಗೆ ಇದ್ದಂಥ ಇನ್ನೊಂದು ದುಃಖ ಅಂದರೆ ಪ್ರಾರ್ಥನೆ ಮಾಡೋಕ್ಕೆ ಹೋಗೋದಕ್ಕೂ ಆರಾಧನೆ ಮಾಡೋಕ್ಕೆ ಹೋಗೋದಕ್ಕೂ ದೇವಾಲಯ ಕೂಡ ಇಲ್ವಲ್ಲ, ದೇವರ ಪ್ರಸನ್ನತೆ ಇಲ್ವಲ್ಲ ಎಂಬುದಾಗಿ ದುಃಖದಲ್ಲಿದ್ದರು. ಆಗ ದೇವರು ಎಜಿಕೇಲಿಗೆ ಈ ದರ್ಶನ ಮುಖಾಂತರ ಹೇಳ್ತಾ ಇದ್ದಾರೆ, ಐ ಆಮ್ ನಾಟ್ ಕನ್ಫೈನ್ಡ್ ಟು ಎನಿ ಪ್ಲೇಸ್. ದೇವರ ಪ್ರಸನ್ನತೆ ಅನ್ನೋದು ಒಂದು ಸ್ಥಳದಲ್ಲಿರುವಂಥ ವಿಷಯವಲ್ಲ, ಒಂದು ಕೂಟದಲ್ಲಿ ಇರುವಂಥ ವಿಷಯವಲ್ಲ. ದೇವರ ಪ್ರಸನ್ನತೆ ಎಲ್ಲ ಕಡೆ ಇದೆ. ಆಮೇನ್, ಹಲ್ಲೆಲೂಯಾ. ಪ್ರೇರೆ, ದೇವರ ಪ್ರಸನ್ನತೆ ಅನ್ನೋದು ಭಾನುವಾರ ಸಭೆಯಲ್ಲಿ ಮಾತ್ರ ಅಲ್ಲ, ಒಟ್ಟಾಗಿ ಬಂದಾಗ ಮಾತ್ರ ಅಲ್ಲ, ಏನೋ ಸ್ಪೆಷಲ್ ಮೀಟಿಂಗ್ಸಲ್ಲಿ ಮಾತ್ರ ಅಲ್ಲ. ದೇವರ ಪ್ರಸನ್ನತೆ ನಮ್ಮ ಜೀವಿತದ ಎಲ್ಲ ಸಮಯದಲ್ಲಿಯೂ, ಎಲ್ಲ ಸಂದರ್ಭದಲ್ಲಿಯೂ, ಎಲ್ಲ ಸನ್ನಿವೇಶಗಳಲ್ಲಿಯೂ ಇರುವಂಥದ್ದಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮ ಜೀವನದಲ್ಲಿ ಏನೇ ಅನುಭವ ಇರ್ಬೋದು, ದೇವರು ನಮ್ಮ ಸಂಗಡ ಇದ್ದಾನೆ, ದೇವರು ನಮ್ಮ ಜೊತೆ ಇದ್ದಾರೆ, ದೇವರ ಪ್ರಸನ್ನತೆ ನಮ್ಮಲ್ಲಿದೆ. ಹಲ್ಲೆಲೂಯಾ. ಅದನ್ನು ನಾವು ಗ್ರಹಿಸ್ಕೊಳ್ಬೇಕಾಗಿದೆ. ಎರಡನೇದೇನು ನೋಡ್ದ? ಸಿಂಹಾಸನ ನೋಡ್ದ. ಹೌದು, ಈ ಲೋಕದ ಅಲ್ಲಿ ಆತನೇನು ನೋಡಿದ್ದಾನೆ? ಒಬ್ಬ ದುಷ್ಟನಾದ ಅರಸನು ಕೂತಿದ್ದಾನೆ. ಅವನ ಹೆಸರೇನು? ನೆಬೂಕದ್ನೆಚ್ಚರನಾದ ಅರಸನು. ಎಜಿಕೇಲನು ಈ ಭೂಲೋಕದ ಸಿಂಹಾಸನ ಮೇಲೆ ನೆಬೂಕದ್ನೆಚ್ಚರನ ನೋಡಿ, ಇಂಥ ದುಷ್ಟ ಅರಸನ ಕೆಳಗೆ ನಾವು ಇರಬೇಕಾಯ್ತಲ್ಲ ಎಂಬುದಾಗಿ ದುಃಖ ಆಗಿರ್ಬೋದು. ಆ ಸಮಯದಲ್ಲಿ ದೇವರು ಹೇಳ್ತಾ ಇರ್ಬೋದು, ಭೂಲೋಕದಲ್ಲಿ ಆ ಸಿಂಹಾಸನದ ಮೇಲೆ ನೆಬೂಕದ್ನೆಚ್ಚರ ಕುಳಿತಿರ್ಬೋದು, ಆದರೆ ಅದಕ್ಕಿಂತ ಉನ್ನತವಾಗಿರುವ ಸಿಂಹಾಸನದಲ್ಲಿ, ಅದಕ್ಕಿಂತ ಶಕ್ತಿಯುಳ್ಳ ಸಿಂಹಾಸನದಲ್ಲಿ, ಅದಕ್ಕಿಂತ ಹೆಚ್ಚಿನ ಅಧಿಕಾರವುಳ್ಳ ಸಿಂಹಾಸನದ ಮೇಲೆ, ಪರಲೋಕದ ಸಿಂಹಾಸನದ ಮೇಲೆ ಕುಳಿತಿರೋದು ಯಾರು? ದೇವರು. ಹಲ್ಲೆಲೂಯಾ. ಇವತ್ತಿನ ದಿನದಲ್ಲಿ ಯಾವುದೇ ಪ್ರಧಾನಮಂತ್ರಿ ಆಗಿರಲಿ, ಯಾರೇ ಮುಖ್ಯಮಂತ್ರಿ ಆಗಿರಲಿ, ಯಾರೇ ನಮ್ಮ ದೇಶದಲ್ಲಿ ಆಳ್ತಾ ಇರಲಿ, ಬಟ್ ಅವರೆಲ್ಲಕ್ಕಿಂತ ಮೇಲೆ ಯಾರಿದ್ದಾರೆ? ದೇವರು. ಹಲ್ಲೆಲೂಯಾ. ಅದಕ್ಕೆ ನಾವು ಭಯಪಡೋ ಅವಶ್ಯಕತೆ ಇಲ್ಲ. ಅನೇಕ ಸಲ ನಮ್ಗೆ ಅನಿಸ್ಬೋದು, ಈ ದೇಶದಲ್ಲಿ ಏನೆಲ್ಲ ನಡೀತಾ ಇದೆ, ಪ್ರಪಂಚದಲ್ಲಿ ಏನೆಲ್ಲ ನಡೀತಾ ಇದೆ, ಏನೇನೋ ಆಗ್ತಾ ಇದೆ ಎಂಬುದಾಗಿ ನಮ್ಗೆ ಭಯ ಆಗ್ಬೋದು. ಬಟ್ ಆ್ಯಸ್ ಚಿಲ್ಡ್ರನ್ ಆಫ್ ಗಾಡ್, ದೇವರ ಮಕ್ಕಳಾದ ನಾವು ಯಾವುದಕ್ಕೂ ಅಂಜುವ ಅವಶ್ಯಕತೆ ಇಲ್ಲ. ಇದೆಲ್ಲರ ಮೇಲೆ ಸರ್ವಶಕ್ತನಾದ ಸರ್ವಾಧಿಕಾರಿಯುಳ್ಳ ದೇವರು ಆಸೀನನಾಗಿದ್ದಾನೆ. ಆಮೇನ್, ಹಲ್ಲೆಲೂಯಾ. ಮೂರನೇದು ಅದನ್ನು ಕಂಡ ರೈನ್ಬೋ, ಬಿಲ್ಲು. ವಾಟ್ ಇಸ್ ದಟ್ ಟಾಕ್ ಅಬೌಟ್? ನೋವನಿಗೆ ದೇವರು ತೋರಿಸಿದ್ರು, ಇಟ್ಸ್ ಎ ಸೈನ್ ಆಫ್ ಅ ಕವನೆಂಟ್. ದೇವರ ಮಟ್ಟಿಗೆ ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ದರ್ಶನ ಉಂಟಾಗಬೇಕು. ಕೆರೂಬಿಯರು ಅಂದರೆ ದೇವರ ಪ್ರಸನ್ನತೆ, ಸಿಂಹಾಸನ ಅಂದರೆ ಆಡಳಿತದಲ್ಲಿ, ಅಧಿಕಾರದಲ್ಲಿ ಇರೋದು ಯಾರು? ಮನುಷ್ಯರಲ್ಲ, ದೇವರು. ಗಾಡ್ ರೈನ್ಸ್. ಆಳುತ್ತಿರೋದು ದೇವರು. ನಮ್ಮ ಜೀವನದ ಮೇಲೆ, ನಮ್ಮ ದೇಶದ ಮೇಲೆ, ನಮ್ಮ ಲೋಕದ ಮೇಲೆ ಆಳ್ವಿಕೆ ಮಾಡ್ತಿರೋದು ಮನುಷ್ಯರಲ್ಲ, ದೇವರು. ಹಲ್ಲೆಲೂಯಾ. ಈ ರೈನ್ಸ್. ಮೂರನೇದು ನಮ್ಮೊಟ್ಟಿಗೆ ಆತನು ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದಾನೆ. ಅದು ಆತನು ಕಂಡಂಥ ದರ್ಶನ, ಆಕಾಶ ತಿರಲ್ಪಟ್ಟಾಗ. ಎರಡನೇದು ಏನಾಯ್ತು? ನನಗೆ ದೇವರ ವಾಕ್ಯವು ಆತನಿಗೆ ಬಂದಿತು. ಆತನ ಸೆರೆಯ ಅನುಭವದಲ್ಲಿದ್ದಾಗ ಏನು ಬಂತು? ದೇವರ ವಾಕ್ಯ ಬಂತು. ಪುರೇನ ಸೆರೆಯ ಅನುಭವಗಳಲ್ಲಿ ಹಾದು ಹೋಗುವಂಥ ಅನುಭವ ಇದ್ದರೂ ಕೂಡ ನಮಗೇನು ಬೇಕು? ದೇವರ ವಾಕ್ಯ ಬೇಕು. ಕಷ್ಟಕಾಲ ಯಾವ ಮುಗೀತು ಅಂತ ಗೊತ್ತಿಲ್ಲ. ಈ ಸೆರೆ ಮನೆಯ ಅನುಭವ ಯಾವ ಮುಗಿಯುತ್ತೆ ಅಂತ ಗೊತ್ತಿಲ್ಲ. ಈಗ ನಾನು ಇರುವಂಥ ಈ ಕಷ್ಟ, ಈ ವೇದನೆ, ಈ ನೋವು, ಈ ಅವಮಾನ ಎಲ್ಲಿಯವರೆಗೆ ಯಾವ ಮುಗಿಯುತ್ತೆ ಎಂಬುದಾಗಿ ನಮ್ಗೆ ತಿಳಿದಿರ್ಬೋದು. ಕೆಲವು ದಿನಗಳಿರ್ಬೋದು, ಕೆಲವು ತಿಂಗಳಿಡಿಬೋದು, ಕೆಲವು ವರ್ಷ ಹಿಡಿಬೋದು. ಬಟ್ ಆ ಸಮಯದಲ್ಲೆಲ್ಲ ಕೂಡ, ಆ ಕಾಲದಲ್ಲೆಲ್ಲ ಕೂಡ ನಮ್ಮನ್ನು ಬಲಪಡಿಸುವಂಥದ್ದು, ನಮ್ಮನ್ನು ನಿಲ್ಲಿಸುವಂಥದ್ದು, ನಮಗೆ ಶಕ್ತಿ ನೀಡುವಂಥದ್ದು, ನಮಗೆ ಜೀವ ನೀಡುವಂಥದ್ದು ದೇವರ ವಾಕ್ಯವಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದರೆ ಪ್ರತಿದಿನ ದೇವರ ವಾಕ್ಯವನ್ನು ಓದುವುದರ ಮುಖಾಂತರ ನಮ್ಮನ್ನು ನಾವೇ ಬಲಪಡಿಸಿಕೊಂಡು ಮುಂದೆ ಸಾಗಬೇಕಾಗಿದೆ. ಈ ಪರಿಸ್ಥಿತಿ ಯಾವ ಮುಗಿತು ಅಂತ ಗೊತ್ತಿಲ್ಲ, ಇರಲಿ. ಬಟ್ ದೇವರು ಅದರಲ್ಲೂ ಕೂಡ ಕಾರ್ಯ ಮಾಡುವಂಥ ದೇವರಾಗಿದ್ದಾನೆ. ನಮ್ಮ ಪ್ರಾರ್ಥನೆ ಯಾವಾಗಲೂ ಕೂಡ ಈ ಕಷ್ಟ ಎಲ್ಲ ಹೋಗಬೇಕು, ಈ ನಷ್ಟ ಎಲ್ಲ ಹೋಗಬೇಕು, ಈ ನೋವೆಲ್ಲ ಹಿಂಗೆ ಒಂದೇ ನಿಮಿಷ ಮಟ್ಟ ಮಾಯ ಆಗ್ಬಿಡ್ಬೇಕಂತ ನಾವು ಬಯಸ್ತೇವೆ, ಹೌದಾ? ಬಟ್ ಅದರ ಒಳಗೂ ಕೂಡ ದೇವರು ಕಾರ್ಯ ಮಾಡ್ತಾನೆ.
ದೇವ್ರ ಮೇಲೆ ನಂಬಿಕೆ ಇಡಿ. ಮೂರನೇದು, ಅನೇಕ ಸಾರಿ ನಾವು ಅಂದ್ಕೊಳ್ತೇವೆ ನಾವು ಕಷ್ಟ ಎಲ್ಲ ಆದಮೇಲೆ ನಾವು ಸೇವೆ ಮಾಡ್ತೀವಿ, ಈ ಕಷ್ಟ ಎಲ್ಲ ತೊಲಗಿಬಿಡ್ಲಿ, ಆವಾಗ ನಾವೇನು ಮಾಡ್ತೇವೆ, ಸಾಕ್ಷಿ ಕೊಡ್ತೇವೆ ಎಂಬುದಾಗಿ ಅಂದ್ಕೊಳ್ತೇವೆ. ಪ್ರಿಯರೇ, ಡೋಂಟ್ ವೆಯ್ಟ್ ಫಾರ್ ಇಟ್. ಹೌದು, ಆ ರೀತಿಯ ಸಾಕ್ಷಿ ಕೊಟ್ಟರೆ ಉತ್ತೇಜನ ಪಡಿಸುತ್ತೆ. ಕೆಲವರು ಬಂದು ನಿಂತ್ಕೊಂಡು ನಾನು ಆ ಕಷ್ಟದಲ್ಲಿ ಹೋದೆ, ಆ ಒಂದು ಇಕ್ಕಟ್ಟಿನಲ್ಲಿ ಹೋದೆ, ದೇವರಿಗೆ ಬಿಡುಗಡೆ ಕೊಟ್ಟರು ಎಂಬುದಾಗಿ ಹೇಳಿದಾಗ ಉತ್ತೇಜನ ಆಗುತ್ತೆ. ಬಟ್ ವಿ ಡೋಂಟ್ ಹ್ಯಾವ್ ಟು ವೆಯ್ಟ್ ಫಾರ್ ಇಟ್. ನಾವು ಕಷ್ಟ ನಷ್ಟ ಹಾದು ಹೋಗ್ತಾ ಇರ್ಬೇಕಂದ್ರೇ ಇನ್ನೊಬ್ಬರ ಹತ್ರ ಹೋಗ್ಬಿಟ್ಟು ನಾನು ಕೂಡ ಅದೇ ಪ್ರಾಬ್ಲಮ್ ಇದ್ದೀನಿ, ನಿಮ್ದು ಇದೊಂದು ಪ್ರಾಬ್ಲಮ್, ನಾನು ಇನ್ನೊಂದು ಪ್ರಾಬ್ಲಮ್, ಇಟ್ಸ್ ಓಕೆ, ಬೋತ್ ಆಫ್ ಅಸ್ ಹ್ಯಾವ್ ಅ ಪ್ರಾಬ್ಲಮ್, ಲೆಟ್ಸ್ ಪ್ರೇ. ಇಬ್ಬರು ಕೂಡ ನಂಬೋಣ, ಪ್ರಾರ್ಥಿಸೋಣ, ದೇವರ ಅದ್ಭುತಗಳಿಗೋಸ್ಕರ ನಂಬೋಣ. ದಟ್ಸ್ ಅ ಮೋರ್ ಪವರ್ಫುಲ್ ಟೆಸ್ಟಿಮನಿ. ಆ ಥರ ಸಾಕ್ಷಿ ಕೇಳಿದ್ದೀರಾ? ನಿಮ್ಗೆ ಅರ್ಥ ಆಗಿಲ್ಲ, ಆ ಥರ ಕೂಡ ಸಾಕ್ಷಿ ಗೊತ್ತಿಲ್ಲ ನಿಮಗೆ, ಈಗ ಕಳಿಸ್ಕೊಡ್ತಾ ಇದ್ದೀನಿ ನೋಡಿ. ದಿಸ್ ಅ ಮೋರ್ ಪವರ್ಫುಲ್ ಟೆಸ್ಟಿಮನಿ. ಏಕೆಂದರೆ ಅದ್ಭುತ ಕಂಡಿಲ್ಲ, ಸ್ವಸ್ಥತೆ ಕಂಡಿಲ್ಲ, ಬಿಡುಗಡೆ ಕಂಡಿಲ್ಲ, ಆದರೂ ಕೂಡ ನಂಬ್ತಾ ಇದ್ದೀರಾ. ದಟ್ಸ್ ಅ ಮೋರ್ ಪವರ್ಫುಲ್ ಟೆಸ್ಟಿಮನಿ. ಆಗ ಇಬ್ಬರು ಕೂಡ ಒಟ್ಟಾಗಿ ನೀವು ಪ್ರಾರ್ಥನೆ ಮಾಡಬೇಕಂದ್ರೆ ಡೋಂಟ್ ವೆಯ್ಟ್. ಎಲ್ಲ ಸಮಸ್ಯೆಗಳೆಲ್ಲ ಆಗಬೇಕು, ಆಗಲೇ ನಾನು ಆತ್ಮೀಯ ಜೀವಿತದಲ್ಲಿ, ಕೂಟಗಳಲ್ಲಿ, ಸಭೆಗೆ, ಸೇವೆಗೆ ನಾನು ತೊಡ್ಕೊಳ್ತೇನೆ ಎಂಬುದಾಗಿ ಕಾದಿದ್ರೆ ಒಂದು ಕಷ್ಟ ಆದಮೇಲೆ ನಿಮ್ಮ ಜೀವಿತದ ಕಷ್ಟ ಮುಗೀತು ಅಂದ್ಕೊಳ್ತೀರಾ? ನೋ, ಇನ್ನೊಂದು ಕಷ್ಟ ಎದುರಾಗಿ ನಿಂತಿರುತ್ತೆ. ಹೌದಾ? ನಿಜನಾ? ಸೊ ಯಾರೆಲ್ಲ ನನ್ನ ಜೀವನದಲ್ಲಿ ಎಲ್ಲ ಕಷ್ಟ, ಈ ಕಷ್ಟ ಹೋದರೆ ನಾನು ಸೇವೆ ಮಾಡ್ತೀನಿ, ಈ ಕಷ್ಟ ಹೋದರೆ ನಾನು ಸಭೆ ಕಾರ್ಯಗಳಲ್ಲಿ ತೊಳ್ಕೊಳ್ತೇನೆ, ಈ ಕಷ್ಟ ಹೋದರೆ ನಮ್ಮ ಮನೆಯಲ್ಲಿ ಕೂಟಗಳು ಇಟ್ಕೊಳ್ತೇವೆ, ಆ ರೀತಿಗೆ ಯಾರೆಲ್ಲ ಕಾಯ್ತೀರೋ ನಿಮ್ಮ ಜೀವನದಲ್ಲಿ ಎಂದಿಗೂ ಕೂಡ ನೀವು ಸೇವೆ ಮಾಡೋಕ್ಕಾಗೋದಿಲ್ಲ. ಯಾಕೆಂದರೆ ನಮ್ಮ ಜೀವನದಲ್ಲಿ ಕಷ್ಟಗಳು ಯಾವತ್ತೂ ಕೂಡ ಮುಗಿಯೋದಿಲ್ಲ. ಸೊ ಅದರ ನಡುವೆ ನಾವು ದೇವರಲ್ಲಿ ನಾವು ನಡೀಬೇಕಾಗಿದೆ. ಮೂರನೇದು ಈ ಸಾ ದ ಹ್ಯಾಂಡ್ ಆಫ್ ಗಾಡ್. ದೇವರ ಹಸ್ತವನ್ನು ಆತ ನೋಡೋದು. ದೇವರ ಹಸ್ತ ಅಂದರೆ ದೇವರ ಶಕ್ತಿ. ನಮ್ಮ ಪರಿಸ್ಥಿತಿ ಬದಲಾಗದಿರ್ಬೋದು, ಆದರೆ ಆ ಪರಿಸ್ಥಿತಿಯಲ್ಲಿ ಹಾದು ಹೋಗೋದಕ್ಕೆ ದೇವರ ಹಸ್ತ ನಮ್ಮ ಮೇಲೆ ಇರಬೇಕಂದ್ರೆ ಆ ಪರಿಸ್ಥಿತಿಯಲ್ಲಿ ಹಾದು ಹೋಗೋದಕ್ಕೆ ಜಯವನ್ನು ದೇವರು ಕೊಡ್ತಾರೆ. ಹಾಲೆಲೂಯಾ, ಹಾಲೆಲೂಯಾ. ಬರೀ ಮೂರು ಸಂಗತಿಗಳು: ಪರಲೋಕ ತೆರೆಯಲ್ಪಟ್ಟಾಗ ದೇವರ ದರ್ಶನ, ದೇವರ ವಾಕ್ಯ, ದೇವರ ಹಸ್ತ. ಆಮೇನ್. ನಾವು ಪರಲೋಕದ ತೆರೆಯಲ್ಪಟ್ಟಾಗ ಈ ಮೂರು ಅನುಭವಗಳು ನಮ್ಗೆ ಉಂಟಾಗುತ್ತೆ. ನಾನು ನಂಬ್ತೇನೆ. ಆಕಾಶ ತೆರೆದು ಕಾಯಬೇಡಿ, ಆಚೆ ನೋಡಬೇಡಿ, ನಂಬಿರಿ. ಈ ವಾಕ್ಯ ಓದಬೇಕಾದ್ರೆ, ಈ ವಾಕ್ಯ ಕೇಳ್ತಾ ಇರ್ಬೇಕು, ನಿಮ್ಗೆ ಏನಾಗ್ತಾ ಇದೆ? ಆಕಾಶ ತೆರೆಯಲ್ಪಟ್ಟಿದೆ, ದೇವರ ದರ್ಶನ ಉಂಟಾಗ್ತಾ ಇದ್ದಾರೆ. ನೋಡಿ, ನಂಬಿಕೆಯಿಂದ ನೋಡಿ, ಆತ್ಮೀಯ ಕಣ್ಣುಗಳಿಂದ ನೋಡಿ, ದೇವರ ಸಿಂಹಾಸನವನ್ನು ನೋಡಿ, ಕೆರೂಬಿಯರನ್ನು ನೋಡಿ, ಆಮೇನ್, ಆ ಬಿಲ್ಲನ್ನು ನೋಡಿ, ದೇವರ ವಾಕ್ಯನ ಪಡೆದುಕೊಳ್ಳಿ, ದೇವರ ಹಸ್ತ ನಿಮ್ಮ ಮೇಲೆ ಎಂಬುದಾಗಿ ಗ್ರಹಿಸ್ಕೊಳ್ಳಿ, ಶಕ್ತಿಯಿಂದ ನಡೆಯಿರಿ. ನಾವು ಪರಿಸ್ಥಿತಿಗಳನ್ನು ಜಯಿಸ್ಬೋದು. ಓಕೆ, ಆ ಪರಿಸ್ಥಿತಿಗಳು ಹೋಗ್ಬೇಕಂತ ಇಲ್ಲ, ಆ ಪರಿಸ್ಥಿತಿಯಲ್ಲಿ ಇದ್ದರೂ ಕೂಡ ಆ ಪರಿಸ್ಥಿತಿಗಳ ಮೇಲೆ ಜಯದಲ್ಲಿ ನೋಡೋದಕ್ಕೆ ಸಾಧ್ಯ. ಎಲ್ಲ ಕಡೆ ನಿಂತ್ಕೊಳ್ಳೋಣ. ಥ್ಯಾಂಕ್ ಯು ಜೀಸಸ್, ವಿ ವರ್ಷಿಪ್ ಯು ಲಾರ್ಡ್. ಒಂದು ನಿಮಿಷ ಕೂಡ ಪ್ರಾರ್ಥನೆ ಮಾಡೋಣ. ದೇವ್ರ ನಿಮ್ಮೊಟ್ಟಿಗೆ ಏನು ಮಾತನಾಡಿದ್ದಾರೋ ಅದನ್ನು ದೇವರೊಟ್ಟಿಗೆ ನೀವು ಮಾತನಾಡಿ. ಹಾಲೆಲೂಯಾ. ಪರಿಸ್ಥಿತಿಗಳ ಒತ್ತಡದಲ್ಲಿ ನೀವು ಜೀವಿಸಬೇಕಾಗಿಲ್ಲ. ಒಂದು ದೊಡ್ಡ ದಿನ ಬರುತ್ತೆಂಬುದಾಗಿ ದಿನಕ್ಕೋಸ್ಕರ ನೀವು ಕಾಯಬೇಕಾಗಿಲ್ಲ. ನಿಮ್ಮ ಪರಿಸ್ಥಿತಿಗಳ ನಡುವೆ, ಕಷ್ಟಗಳ ನಡುವೆ, ನೋವಿನ ನಡುವೆ, ನಿರಾಶೆಯ ನಡುವೆ ನೀವು ಜಯದಲ್ಲಿ ನಡೆಯೋದಕ್ಕೆ ಸಾಧ್ಯ. ಸೋಲಿನ ನಡುವೆ ಕೂಡ ನೀವು ಜಯದಲ್ಲಿ ನಡೆಯೋದಕ್ಕೆ ಸಾಧ್ಯ. ಆ ಒಂದು ನಂಬಿಕೆಯಿಂದ ಸರ್ವವನ್ನು ಬಿಟ್ಟೋಗಿ. ನನ್ನ ಒಂದು ಉತ್ತೇಜನ ನಿಮಗೇನಾಗಿದೆ ಗೊತ್ತಾ? ಇವತ್ತು ಪರಿಸ್ಥಿತಿಗಳು ಬದಲಾಗದೇ ಇದ್ರೂ ಕೂಡ, ನಾವು ಅಂದ್ಕೊಂಡಿದ್ದು ಆಗದೇ ಇದ್ರೂ ಕೂಡ, ನಾವು ಏನಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೀಕೋ ಅದು ಉತ್ತರ ಸಿಗದಿದ್ರೂ ಕೂಡ, ನಾನು ಜಯದಲ್ಲಿ ನಡೆಯುತ್ತೇನೆ, ನಾನು ಬಿಡುಗಡೆಯಲ್ಲಿ ನಡೆಯುತ್ತೇನೆ, ದೇವರ ಹಸ್ತ ನನ್ನ ಮೇಲೆ ಇದೆ, ದೇವರ ದರ್ಶನ ಉಂಟಾಗಿದೆ, ದೇವರ ವಾಕ್ಯ ನನ್ನಲ್ಲಿದೆ ಅನ್ನುವ ನಂಬಿಕೆಯಿಂದ ನಾವು ಹಾದು ಹೋಗೋಣ. ಹಾಲೆಲೂಯಾ. ಪ್ರಾರ್ಥನೆ ಮಾಡಿ, ದೇವರ ಸ್ತುತಿಸಿರಿ. ಹೇಳಿ, ದೇವರೇನು ಒಟ್ಟಿಗೆ ಇದೆಯಲ್ಲಪ್ಪ, ಅದಕ್ಕೋಸ್ಕರ ಸ್ತೋತ್ರ. ಎಲ್ಲ ಕೂಡ ಬಾಯಿಗಳನ್ನು ತೆರೆದು ಪ್ರಾರ್ಥನೆ ಮಾಡಿ ದೇವರಿಗೆ ಸ್ತೋತ್ರ ಹೇಳಿ. ಅಪ್ಪ, ನೀನು ನನ್ನ ಜೊತೆ ಇದೆಯಲ್ಲ, ಅದಕ್ಕೋಸ್ಕರ ಸ್ತೋತ್ರ. ನಿನ್ನ ಹಸ್ತ ನನ್ನ ಮೇಲೆ ಇದೆಯಲ್ಲ, ಅದಕ್ಕೋಸ್ಕರ ಸ್ತೋತ್ರ. ನನ್ನ ಮೇಲೆ ಪರಲೋಕವನ್ನು ತೆರೆದಿದೆಯಲ್ಲ, ಅದಕ್ಕೋಸ್ಕರ ಸ್ತೋತ್ರ. ನನ್ನ ಜೊತೆ ಇದೆಯಲ್ಲ ಅಪ್ಪ, ಉನ್ನತವಾದ ಯೋಜನೆಗಳನ್ನ ನನಗೋಸ್ಕರ ಇಟ್ಟಿದೆಯಲ್ಲ ಅಪ್ಪ,
ನಾನು ಅನ್ಕೊಂಡಿದ್ದಕ್ಕಿಂತ ವಿಶೇಷವಾದ ಅದ್ಭುತವಾದ ಕಾರ್ಯಗಳನ್ನ ನೀನು ಮಾಡ್ತೀಯ ಎಂಬುದನ್ನು ನಂಬ್ತೇನಪ್ಪ ಎಂಬುದಾಗಿ ಪ್ರಾರ್ಥನೆ ಮಾಡಿ. ಹಾಲೆಲೂಯ, ಹಾಲೆಲೂಯ. ಸರ್ವಶಕ್ತನಾದ ನಮ್ಮ ಪರಲೋಕದ ದೇವರೇ, ಅಪ್ಪ, ನಿನ್ನ ಮಾತಿನಲ್ಲಿ ಜೀವವಿದೆ, ನಿನ್ನ ಮಾತಿನಲ್ಲಿ ಶಕ್ತಿ ಇದೆ ಕರ್ತನೆ. ನಮ್ಮ ಒಟ್ಟಿಗೆ ನೀನು ಮಾತನಾಡಿದ್ಯಾ ಕರ್ತನೆ. ನಿನ್ನ ಮಾತು ಕರ್ತನೆ ಇಲ್ಲಿ ನಿಂತಿರುವ ಪ್ರತಿಯೊಬ್ಬರ ಆಳವಾಗಿ ಕಾರ್ಯ ಮಾಡಿ ಅದಕ್ಕೆ ಜೀವವನ್ನು ತುಂಬಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಇಲ್ಲಿಂದ ಹೊರಟು ಹೋಗುವಾಗ ಕರ್ತನೆ ಅವರ ಪರಿಸ್ಥಿತಿಗಳ ಮೇಲೆ ಅವರ ಗಮನವಿಡದೆ ನಿನ್ನ ಮೇಲೆ ಗಮನವಿಟ್ಟು, ನನ್ನ ದೇವರು ನನ್ನ ಸಂಗಡ ಇದ್ದಾನೆ, ದೇವರ ಹಸ್ತ ನನ್ನ ಮೇಲೆ ಇದೆ, ಈ ಪರಿಸ್ಥಿತಿ ಪರಿಹಾರ ಎಷ್ಟು ವರ್ಷ ಹಿಡಿದ್ರೂ ಕೂಡ ಅದರ ಬಗ್ಗೆ ನನ್ನ ಯೋಚನೆ ಇಲ್ಲ, ನನ್ನ ಸಂಗಡ ದೇವರಿದ್ದಾನೆ, ನನ್ನ ಜಯದಲ್ಲಿ ನಡೆಯುತ್ತೇನೆ ಎಂಬ ನಂಬಿಕೆಯಿಂದ ನಿನ್ನ ಜನರು ಈ ಸ್ಥಳ ಬಿಟ್ಟು ಹೋಗುವಂತೆ ಪವಿತ್ರಾತ್ಮನು ನೀನು ತಾನೇ ಪ್ರತಿಯೊಬ್ಬರಲ್ಲಿ ಕಾರ್ಯ ಮಾಡಬೇಕನ್ನ ಪ್ರಾರ್ಥನೆ ಮಾಡ್ತೇನೆ. ನನ್ನ ವಾಕ್ಯ ನಮ್ಮಲ್ಲಿ ಕಾರ್ಯ ಮಾಡಲಿ ಕರ್ತನೆ. ಪವಿತ್ರಾತ್ಮ ನಮ್ಮ ನಡೆಸು. ಈ ವಾರವೆಲ್ಲ ನಮ್ಮ ಜೊತೆ ಇರಬೇಕನ್ನ ಪ್ರಾರ್ಥನೆ ಮಾಡ್ತೇವೆ ಕರ್ತನೆ. ನಾವೆಲ್ಲರೂ ಕೂಡ ತೆರೆದ ಪರಲೋಕದ ಅನುಭವದಲ್ಲಿ ನಡೆದು ನಿನಗೆ ಮಹಿಮೆ ತರ ಮಕ್ಕಳಾಗಿ ನಮ್ಮನ್ನು ಮಾಡಪ್ಪ. ಎಲ್ಲ ಸ್ತುತಿ ಘನ ಮಹಿಮೆಯನ್ನ ನಿಮ್ಮೊಬ್ಬರಿಗೆ ಸಲ್ಲಿಸ್ತೇವೆ. ಯೇಸುವಿನ ಉನ್ನತವಾದ ನಾಮದಲ್ಲಿ ನಾವು ಪ್ರಾರ್ಥಿಸ್ತೇವೆ ತಂದೆಯೇ. ತಂದೆಯಾದ ದೇವರ ಪ್ರೀತಿಯು, ಕರ್ತನಾದ ಯೇಸುವಿನ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ನಮ್ಮೆಲ್ಲರ ಸಂಗಡ ಯಾವಾಗಲೂ ಇರಲಿ. ಎಲ್ಲ ಕೂಡ ಜೋರಾಗಿ ಚಪ್ಪಾಳೆ ತಟ್ಟುತ್ತಾ ದೇವರ ನಾಮವನ್ನು ಮಹಿಮೆಪಡಿಸೋಣ. ಆಮೆನ್. ದೇವರ ಮೇಲೆ ಕೂಡ ಆಶೀರ್ವದಿಸಲಿ. ವಿಶ್ ಯು ಆಲ್ ಅ ಬ್ಲೆಸ್ಸೆಡ್ ವೀಕ್. ಗಾಡ್ ಬ್ಲೆಸ್ ಯು.